ಇವರು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿದ್ದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಇವರ ವಿಶೇಷ ಅಧ್ಯಯನ ಕ್ಷೇತ್ರಗಳಾದರೆ ಶಿಕ್ಷಣ, ಸಾಹಿತ್ಯ ಚರಿತ್ರೆ, ಸಂಘಟನೆ ಮುಂತಾದವುಗಳು ಇವರ ಪ್ರಮುಖ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಈ ಸಂಪೂರ್ಣ ವೇದಿಕೆಯನ್ನ ಬಿಟ್ಟುಕೊಡ್ತಾರೆ. ಶಿಕ್ಷಕತ್ವ ಜಾಗರಣ, ಶಿಕ್ಷಕರೊಂದಿಗೆ ಸಂವಾದ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲೆಂದು ಬಂದಂತಹ ಸನ್ಮಾನ್ಯ ಶ್ರೀ ಶಂಕರಾನಂದ ಗುರೂಜಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆದರ ಆತ್ಮೀಯ ಗೌರವ ಸಮರ್ಪಣೆಯೊಂದಿಗೆ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಆಡಳಿತಾಧಿಕಾರಿಗಳಂತಹ ಯೋಗಿ ಸರ್, ಶ್ರೀನಿವಾಸ್ ಸರ್ ಇವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ನುವುದು ಭಾರತ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ. ಇದೊಂದು ಪರಂಪರೆಯನ್ನ, ಭವಿಷ್ಯವನ್ನ ಕಟ್ಟಿಕೊಡುವಂಥದ್ದು. ಇಂತಹ ಮೌಲ್ಯಯುತ ಶಿಕ್ಷಣ ಕುರಿತು ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಂತಹ ಶುರು ಮಾಡಿ ಗರಂ ಆಗೋದು ಅಂದ್ರೆ ಎಲ್ಲರೂ ಗೊತ್ತಿದೆ. ಹಿಂದಿ ಶಬ್ದ ಅಂತ ಯಾಕೆ ಅನ್ಸಲ್ಲ. ಸಿಟ್ಟು ನನಗೆ ಎಷ್ಟೊಂದು ಒಳ್ಳೆಯದಿದೆ. ಒಂದು ಸಂಸ್ಕೃತದ ಶ್ಲೋಕ ಇದೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ಪುಷ್ಯಂತಿ ಜಂತವಃ. ಪ್ರಿಯವಾದ ಮಾತುಗಳನ್ನು ಆಡೋದ್ರಿಂದ ಜಂತವಃ ಅಂದರೆ ಪ್ರಾಣಿಗಳು, ಮನುಷ್ಯರು ಎಲ್ಲರೂ ತುಂಬ ಸಂತೋಷ ಪಡ್ತಾರೆ. ತಸ್ಮಾತ್ ತದೇವ ವಕ್ತವ್ಯಂ. ಅದಕ್ಕೋಸ್ಕರ ಪ್ರಿಯವಾದ ಮಾತುಗಳನ್ನೇ ಆಡ್ರಿ. ವಚನಿಕ ದರಿದ್ರದ ಮಾತಿಗೆ ದಾರಿದ್ರ್ಯ ಎಲ್ಲಿದೆ ಅಂದರೆ ನಾವು ಮಾತನಾಡಿದ್ರೆ ಇನ್ನೊಬ್ಬರಿಗೆ ಮನಸ್ಸಿಗೆ ಸಂತೋಷವೇ ಆಗಬೇಕು. ಆ ಥರದ ಮಾತುಗಳನ್ನೇ ಆಡಬೇಕು. ಈಗ ಹೇಳ್ಬೇಕಾದ್ರೆ ಇನ್ನೊಂದು ಶ್ಲೋಕ ಇದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯವನ್ನೇ ಮಾತಾಡಬೇಕು, ಸತ್ಯವನ್ನ ಪ್ರಿಯವಾಗಿ ಮಾತಾಡಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ನಿಮ್ಮಪ್ಪ ಸತ್ತೋದು ಅಂತ ಹೇಳ್ಬಿಡ್ಬಾರ್ದು. ಸತ್ಯನೇ ಇದೆ, ಅದನ್ನು ಸ್ವಲ್ಪ ಪ್ರಿಯವಾಗಿ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವನ್ನ ಅಪ್ರಿಯವಾಗಿ ಹೇಳಕ್ ಹೋಗ್ಬಾರ್ದು. ಪ್ರಿಯಂಚ ನಾನೃತಂ ಬ್ರೂಯಾತ್. ಅಸತ್ಯವನ್ನ ಪ್ರಿಯವಾಗಿ ಹೇಳಬಾರದು, ಅಸತ್ಯವನ್ನೇ ಹೇಳಬಾರದು. ಅದನ್ನು ಸ್ವಲ್ಪ ಪ್ರಿಯವಾಗಿ ಹೇಳುವುದನ್ನು ಅಭ್ಯಾಸ ಕೆಲವರು ಮಾಡ್ತಾರೆ. ಅದನ್ನು ಮಾಡ್ತಾರೆ. ದೇಶ ಧರ್ಮ ಸನಾತನ. ಇದು ಸನಾತನ ಧರ್ಮದ ಲಕ್ಷಣ. ಹೀಗಾಗಿ ನೀವೆಲ್ಲರೂ ಬೇಜಾರಾಗಿಲ್ಲ ಅನ್ನೋದನ್ನು ನನಗೆ ಪ್ರಿಯವಾಗಬೇಕು ಅಂತ ಹೇಳಿದ್ರು ನಿಜವಾಗ್ಲೂ ಬೇಜಾರಾಗಿಲ್ಲ. ಬೇಜಾರಾಗಿಲ್ಲ ತಾನೆ? ಸಮಯಕ್ಕೆ ನಾನು ತುಂಬ ಮಹತ್ವ ಕೊಡ್ತೀನಿ. ನೋಡಿ, ನೀವು ಮುಂದೆ ಕೂತ ತಕ್ಷಣ ನಾನು ಇವತ್ತೇ ದಿನದ ಮೊದಲನೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅನ್ನೋ ಥರ ಆಗ್ಬಿಟ್ಟಿದ್ದೀನಿ ಈಗ. ಮತ್ತು ನೀವೆಲ್ಲರೂ ನನ್ನ ಮೇಲೆ ಬೇಜಾರಾಗಿಲ್ಲ ಅಂತ ಗೊತ್ತಾಗಿ ಇನ್ನಷ್ಟು ನಾನು ಉತ್ಸಾಹಿತನಾಗ್ತೀನಿ. ನಾನು ಭಾಳ ಭಯದಿಂದ ಬಂದಿದ್ದೆ, ಸಿಟ್ಟಾಗ್ಬಿಟ್ಟಿರ್ತೇನೆ. ನಾವೆಲ್ಲರೂ ಶಿಕ್ಷಕರು.
ಮೊದಲನೇ ಪ್ರಶ್ನೆ ಕೇಳ್ತೀನಿ. ಈ ಥರ ಅನೇಕ ಪ್ರಶ್ನೆ ಕೇಳೋಣ. ಶಿಕ್ಷಕರಾಗಿದ್ದಕ್ಕೆ ನನಗೆ ತುಂಬ ಅಭಿಮಾನ ಇದೆ. ಪ್ರತಿದಿನ ಪ್ರತಿ ಕ್ಷಣ ಶಿಕ್ಷಕರಾಗಿದ್ದಕ್ಕೆ, ಶಿಕ್ಷಕನಾಗಿದ್ದಕ್ಕೆ ನಾನು ಪ್ರತಿದಿನ ಹೆಮ್ಮೆ ಪಡ್ತಾ ಇದ್ದೀನಿ ಅನ್ನೋದು ಯಾರಾದರೂ ಇದೆಯಾ? ಇವರು ಇಲ್ಲಿ ಕುಳಿತುಕೊಳ್ಳದೆ ಇದ್ರೂ ಕೈ ಎತ್ತಾ ಇದ್ದಾರೆ. ಈ ಮ್ಯಾನೇಜ್ಮೆಂಟ್ ಪ್ರಶ್ನೆ ಕೇಳೋದು ಬಹಳ ಡೇಂಜರಸ್. ಅವರಿಗೆ ಯಾವ ಉತ್ತರ ಕೊಟ್ಟರೆ ಪ್ರಿಯವಾಗುತ್ತೋ ಅಂಥ ಉತ್ತರವನ್ನು ಕೊಡಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತೀರಾ ಅಂತ ನಾನು ತಿಳ್ಕೊಂಡ್ರೆ ಅದು ತಪ್ಪ? ತಪ್ಪು. ಅಚ್ಚಾ, ಇವೆಲ್ಲ ಖತರ್ನಾಕಿದೆ. ನಾನು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದೀನಿ. ನಾನು ಒಬ್ಬನು ನಿಮ್ಮನ್ನು ಪರೀಕ್ಷೆ ಮಾಡ್ತೀನಿ. ಅಂದರೆ ಇಲ್ಲಿ ಬಹಳಷ್ಟು ಜನಕ್ಕೆ ಶಿಕ್ಷಕರಾಗಿದ್ದಕ್ಕೆ ಹೆಮ್ಮೆ ಇದೆ. ತುಂಬ ನಿಮ್ಮೆಲ್ಲ ಅರಳಿದ ಮುಖಗಳನ್ನು ನೋಡಿದ್ರೆ ನೀವು ಸತ್ಯವನ್ನೇ ಹೇಳ್ತಾ ಇದ್ದೀರಿ ಅಂತ ಪೂರ್ಣ ವಿಶ್ವಾಸ ನಾನು ಕೊಡ್ತಾ ಇದ್ದೀನಿ. ಎರಡನೇ ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಮದುವೆ ಆಗಿಲ್ಲ ಅನ್ನೋರು ಯಾರು ಇದ್ದೀರಾ? ಇಲ್ಲಿವರೆಗಾಗಿಲ್ಲ, ಮುಂದಾಗಲ್ಲ ಅಂತ ಇವತ್ತಿನ ದಿನಾಂಕಗಳು ನೋಡಿ. ಮದುವೆ ಅನ್ನೋ ವಿಷಯ ತೆಗೆದ್ರೆ ಎರಡು ಕಡೆ ಸಂತೋಷ ಆಗ್ತದೆ. ಮದುವೆ ಯಾರಾಗಿಲ್ವೋ ಅವರು ಬಿಟ್ಟು ಮದುವೆ ಆಗಿರೋದು ಪ್ರಶ್ನೆ ಇತ್ತು. ಅಂದರೆ ಇಲ್ಲಿ ಬಹಳಷ್ಟು ಜನಕ್ಕೆ ಶಿಕ್ಷಕರಾಗಿದ್ದಕ್ಕೆ ಹೆಮ್ಮೆ ಇದೆ. ತುಂಬ ನಿಮ್ಮೆಲ್ಲ ಅರಳಿದ ಮುಖಗಳನ್ನು ನೋಡಿದ್ರೆ ನೀವು ಸತ್ಯವನ್ನೇ ಹೇಳ್ತಾ ಇದ್ದೀರಿ ಅಂತ ಪೂರ್ಣ ವಿಶ್ವಾಸ ನಾನು ಕೊಡ್ತಾ ಇದ್ದೀನಿ. ಎರಡನೇ ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಮದುವೆ ಆಗಿಲ್ಲ ಅನ್ನೋರು ಯಾರು ಇದ್ದೀರಾ? ಇಲ್ಲಿವರೆಗಾಗಿಲ್ಲ, ಮುಂದಾಗಲ್ಲ ಅಂತ ಇವತ್ತಿನ ದಿನಾಂಕಗಳು ನೋಡಿ. ಮದುವೆ ಅನ್ನೋ ವಿಷಯ ತೆಗೆದ್ರೆ ಎರಡು ಕಡೆ ಸಂತೋಷ ಆಗ್ತದೆ. ಮದುವೆ ಯಾರಾಗಿಲ್ವೋ ಅವರು ಬಿಟ್ಟು ಮದುವೆ ಆಗಿರೋದು ಪ್ರಶ್ನೆ ಇತ್ತು. ನನ್ನ ಮಗು, ನನ್ನ ಮಗ, ಶಿಕ್ಷಕ ಆಗ್ಬೇಕು ಅಂತ ನಾನು ಬಯಸ್ತೀನಿ ಅನ್ನೋದು ಯಾರ ಕೈ? ನಾನು ಬಯಸೋದು ಮಾತ್ರ ಅಲ್ಲ, ನನ್ನ ಮಗ ಇರ್ಬೋದು, ಮಗಳಿರ್ಬೋದು, ಅವ್ರಿಗೂ ಶಿಕ್ಷಕ ಆಗ್ಬೇಕು ಅಂತ. ಶಿಕ್ಷಕರಾಗಿ ಬಂದಿರೋದಿದೆಯಾ? ತುಂಬಾ ಸಂತೋಷ. ನಾನು ಇವತ್ತು ತುಂಬ ಕಲಿಯೋಕೆ ಬಂದಿದ್ದೇನೆ. ಮೊದಲನೆಯ ಬಾರಿ ಬಂದಿದ್ದೀನಿ 8 ವರ್ಷಗಳಲ್ಲಿ. ಹೀಗಾಗಿ ನಾನು ರೋಮಾಂಚಿತನಾಗಿದ್ದೀನಿ. ಸಣ್ಣ ಹಳ್ಳಿ ಇಲ್ಲಿವರೆಗೂ ಹೋಗೇ ಇಲ್ಲ. ಇನ್ಮೇಲೆ ಹೋಗ್ತೀನಿ, ಹೋಗಲಿದ್ದೀನಿ. ಆದರೆ ಮೊದಲನೇ ಶಾಲೆ ಶಿಕ್ಷಣ ಕ್ಷೇತ್ರದಲ್ಲಿ ಅದನ್ನು ಇಂಥ ಒಳ್ಳೆಯ ಶಿಕ್ಷಕರನ್ನು ನೋಡುವ ಭಾಗ್ಯ ನನಗೆ ಸಿಕ್ಕಿದೆ. ಈಗೇನು ಚೇತನ ಹೋಗಲ್ಲ, ಸ್ವಲ್ಪ ದಶಪಾಲಕರು. ಹೇಳಿ, ನಾನು ಬಹಳ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಅರ್ಪಿತಾ, ನಿಮ್ಮ ಶಿಕ್ಷಣ ಏನಾಗಿದೆ? ನನಗೂ MSc BEd ಆಗಿದೆ ಮ್ಯಾಥಮೆಟಿಕ್ಸ್ ಅಲ್ಲಿ. ನನ್ನ ಆಸೆ ಇದ್ದಿದ್ದು ಡಾಕ್ಟರ್ ಆಗಬೇಕು ಅಂತ. ಅದು ನನಗೆ ನನ್ನ ಮಗಳಾಗಲಿ ಅಂತ ಆಸೆ ಇತ್ತು. ನನ್ನ ಮಗಳು, ನಾನು ಡಾಕ್ಟರ್ ಆಗಲಿಲ್ಲ, ನನ್ನ ಮಗಳಾಗಲಿ ಅಂತ ಆಸೆ ಇತ್ತು. ನಾನು ನಮ್ಮ ಅಪ್ಪನ ಆಸೆ ಈಡೇರಿಸಿದೆ. ಅವರಿಗೆ MSc ಮ್ಯಾಥಮೆಟಿಕ್ಸ್ ಮಾಡಬೇಕಿತ್ತು, ಅದು ನಾನು ಮಾಡಿದೆ. ನನ್ನ ಮಗಳು ಡಾಕ್ಟರ್ ಆಗಿ ಅಂತ ಆಸೆ ನನಗಿತ್ತು. ಒಂದು ದಿನ ಹಿಂಗೆ ಕೇಳಿದಾಗ ಅವಳು ಆಗ್ತೀನಮ್ಮ
ಅವಳಿಗೆ ಟೀಚರ್ ಆಗಬೇಕು ಅಂತ ಆಸೆ. ಅವರಪ್ಪ ಕೇಳಿದ್ದಾರೆ, ನಾನು ಇಲ್ಲದೆ ಇರೋ ಟೈಮಲ್ಲಿ ಯಾಕೆ ಆಗಬೇಕು ನೀವು ಶಿಕ್ಷಕಿ ಅಂತ. ಒಳ್ಳೆ ನಾನು ಶಿಕ್ಷಕಿ ಆಗಬೇಕು, ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕು, ಅವ್ರನ್ನ ಹೊಡಿದೇ ಹೇಳ್ಕೊಡ್ಬೇಕು ಅಂತ ಅನ್ಕೋಬೇಕು. ಹೊಡಿದೇ ಹೇಳ್ಕೊಡ್ಬೇಕಂತ. ಅವರು ಅಶ್ವಿನಿ ಮ್ಯಾಮ್ ಅಂತ ಒಬ್ರು ಮ್ಯಾಮ್ನ ಹೆಸರು ಹೇಳಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಪರ್ಸ್ನಲ್ ಆಗಿ ಕರೆದು ಒಂದಿನ ನನ್ನ ಹತ್ರ ಹೇಳಿದ್ರು, ನೋಡು ನೀನು ಅವಳಿಗೆ ಡಾಕ್ಟರ್ ಅಂತ ಹೇಳ್ತೀಯಾ, ಅವಳಿಗೆ ಶಿಕ್ಷಕಿ ಆಗ್ಬೇಕಂತ ಆಸೆ ಇದೆ, ಅದರಲ್ಲೂ ಅಶ್ವಿನಿ ಮ್ಯಾಮ್ ಥರ ಪ್ರೀತಿಯಿಂದ ಅವಳನ್ನ ನೋಡ್ಕೊಂಡು ಹೇಳ್ಕೊಡುವಂಥ ಶಿಕ್ಷಕಿ ಅವಳು ಆಗ್ಬೇಕಂತ ಆಸೆ ಇದೆ. ನನಗೆ ಅವತ್ತು ಸ್ವಲ್ಪ ಮನಸ್ಸಿಗೆ ಖುಷಿ ಆಯಿತು. ಆ್ಯಕ್ಚುಲಿ ಅಟ್ಲೀಸ್ಟ್ ನಾನು ಶಿಕ್ಷಕ ವೃತ್ತಿಯಲ್ಲಿ ಇದ್ದಿದ್ದರಿಂದ ನನಗೆ ಒಂದು ಸಂತೋಷ ಆಯಿತು. ಇನ್ನೊಬ್ಬರು ಯಾರಾದ್ರೆ ನೀವು ಕೈ ಎತ್ತಿದ್ರಲ್ಲ, ನಿಮ್ಮ ಪರೀಕ್ಷೆ ತುಂಬ ಸಂತೋಷ ಆಯಿತು ನಿಮ್ಮ ಅಂತೇಳಿ. Education qualification is MA in English, BA, MA in English. ಸರ್, ನಾನು ಟೀಚಿಂಗ್ ಇದ್ದಾಗಲೇ ನನ್ನ ಮಗಳು ನನ್ನ ಜೊತೆಗೆ ಬರ್ತಾ ಇದ್ವಿ ಸರ್, ಚಿಕ್ಕಮಗಳು. ಅವಳು ನಾನು ಮಾಡೋದ್ರಿಂದ ನೋಡ್ಬಿಟ್ಟು ಟೀಚಿಂಗ್ ಇಲ್ಲ, ಅವಳು ನಮ್ಮ ಮನೆಗೆ ಬಂದ್ಬಿಟ್ಟು ನಾನು ಇನ್ನೂ 2 ಮಕ್ಕಳಿಗೆ ಅವಳು ಟೀಚರ್ ಥರ ಪಾಠ ಮಾಡ್ತಿದ್ಲು ಸರ್. ಆದರೆ ಇಬ್ಬರು ಮಕ್ಕಳು ತುಂಬ ಚಿಕ್ಕವರು ಇದ್ದಾಗ ಡಾಕ್ಟರ್ ಆಗಬೇಕು ಅನ್ಸುತ್ತೆ, ಟೀಚರ್ ಆಗಬೇಕು ಅಂತ ಅನ್ಸುತ್ತೆ ಅಲ್ವಾ. ಸೆಕೆಂಡ್ PUC ಬಂದಮೇಲೆ ಶಿಕ್ಷಕಿ ಆಗಬೇಕು ಅಂತ ಅನ್ಸುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ನೀವು ಬಯಸ್ತೀರಾ ಅನ್ನೋ ಪ್ರಶ್ನೆ. ಇವತ್ತು ರೈತನ ಮಗ, ರೈತನಿಗೆ ನನ್ನ ಮಗ ರೈತ ಆಗಬೇಕು ಅಂತ ಅನ್ಸಲ್ಲ. ಶಿಕ್ಷಕರಾದವರು 2 ಸಂಗತಿಗಳನ್ನು ತಿಳ್ಕೊಂಡು, ಮೊದಲೇದು ಮನುಷ್ಯ ಅಂದ್ರೆ ಏನು ಅಂತ ತಿಳ್ಕೊಂಡು. ತುಂಬಾ ಸರಳವಾದ ಪ್ರಶ್ನೆ, ಒಂದ್ಸಲ ಕೇಳಿದಾಗ ಗೊತ್ತಾಗಲ್ಲ. ಮನುಷ್ಯ ಅಂದ್ರೆ ಮನುಷ್ಯ ಅಂದ್ರೆ ಯಾರಿಗೆ ಮನುಷ್ಯ ಅಂತಂದ್ರೆ ಅಂತ ಒಂದು 16 ಪ್ರಶ್ನೆ ಕೇಳ್ಕೊಳ್ಳಿ, ಏನೋ ಒಂದು ಪ್ರಯತ್ನ ಮಾಡ್ತೀವಿ. ಎರಡನೇದು ಶಿಕ್ಷಣ ಅಂದ್ರೆ ಏನು ಅಂತ ತಿಳ್ಬೇಕು. ಇದೆರಡು ಗೊತ್ತಿಲ್ಲದೆ ಇದ್ರೆ, ಇದೆರಡು ಗೊತ್ತಿಲ್ಲದೆ ಶಿಕ್ಷಕರು ಯಾರಾಗ್ತಾರೋ ಅವ್ರಿಗೆ ವ್ಯರ್ಥವೇ ಜೀವನ. ಇದೆರಡು ಬಹಳ ಚೆನ್ನಾಗಿ ಗೊತ್ತಿರಬೇಕು. ಇದು ಒಂದು. ಇದ್ರ ಬಗ್ಗೆ ಪ್ರಶ್ನೆ ಕೇಳೋಣ. ಹೀಗಾಗಿ ಮನುಷ್ಯನ ಜನ್ಮ ಶ್ರೇಷ್ಠನು, ಉಳಿದೆಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಗಿಡ ಮರ ಬಳ್ಳಿ ಅದಕ್ಕೂ ಶ್ರೇಷ್ಠ. ಮನುಷ್ಯ ಜನ್ಮ ಶ್ರೇಷ್ಠ. ಹೀಗಾಗಿ ಆ ಎಲ್ಲ ಯೋನಿಗಳಲ್ಲಿ ಜನ್ಮ ಎತ್ತಿದ ನಂತರ ನಾವು ಅದರಲ್ಲೇನೋ ಒಳ್ಳೆ ಕೆಲಸ ಮಾಡಿರ್ಬೇಕಲ್ವ. ಅದಕ್ಕೆ ಈಗ ಮನುಷ್ಯರಾಗಿ ನಾವು ಹುಟ್ಟಿದ್ದೀವಿ. ಅಂದ್ರೆ ನಾವು ಪುಣ್ಯ ಮಾಡಿದ್ದೀವಿ, ಅದಕ್ಕೆ ಮನುಷ್ಯರಾಗಿ ಹುಟ್ಟಿದ್ದೀವಿ. ಇದು ಕೇವಲ ಇಲ್ಲಿನ ಒಬ್ಬರಿಗೆ ಮಾತ್ರ ಸೀಮಿತ, ಮನುಷ್ಯರಾದವರೆಲ್ಲರಿಗೂ ಇದು ಅನ್ವಯ ಆಗುತ್ತೋ ನಿಮ್ಗೆ ಅನ್ಸುತ್ತೆ? ಎಲ್ಲರಿಗೂ ಅನ್ವಯ ಆಗುತ್ತಲ್ವಾ? ಅಂದ್ರೆ ನೀವು ಇನ್ನೊಬ್ರು ನೋಡ್ಬೇಕಾದ್ರೆ ಹೇಗೆ ನೋಡ್ಬೇಕು? ಇವ್ರು ಪುಣ್ಯವಂತರು ಅಂತ ನೋಡ್ಬೇಕು. ಪಾಪಿ ಅಂತ ನಾವು ಕೆಲವು ಅಂತೀವಲ್ಲ, ಬಾಯಿಂದ ಕೆಲವೊಂದ್ಸಲ ಅನ್ನಲ್ಲ, ಮನ್ಸಲ್ಲಿ ಅನ್ಕೋತೀವಿ ಪಾಪಿ ಪಾಪಿ ಬಂದ ಅನ್ಕೊಂಡಿದ್ದೀರೋ ಇಲ್ಲ ಒಂದೊಂದ್ಸರಿ. ಎಷ್ಟು ಒಳ್ಳೇದು. ನಾನು ಸ್ವಲ್ಪ ಜೋರಾಗಿ ಕೇಳಿದೆ ಅಂತ ಅಂದ್ರ ಅನೇಕ ಸರಿ ಅನ್ಕೋತೀವಿ. ಹಾಗೆ ಅನ್ಕೊಳ್ಳೋ ತಪ್ಪು ಹೌದಾ? ಅಂದ್ರೆ ಯಾರು ಪಾಪಿಗಳಿಲ್ಲ. ಚರ್ಚ್ ಮುಂದ್ಗಡೆ ಒಂದು ಬೋರ್ಡ್ ಹಾಕಿರ್ತಾರೆ, ಎಲೆ ಪಾಪಿಗಳೇ ಅಂತ ಇರುತ್ತೆ. ಓದಿದ್ರೆ ಎಲ್ಲರೂ ಹಿರಿಯರು ಚರ್ಚಿಗಿದೆ. ಈಗ ಸುಟ್ಟಿದ್ದಾರೆ ಗೊತ್ತಿಲ್ಲ, ಇತ್ತೀಚೆಗೆ ನೋಡಿಲ್ಲ. ಅದ್ರ ಎಲೆ ಇದೆಯಾ? ಎಲೆ ಪಾಪಿಗಳೇ ಅಂತ, ಎಲೆ ಪಾಪಿಗಳೇ.
ಎಲೈ ಪಾಪಿಗಳೇ ಅಂದ್ರೆ ಅವರ ಸಿದ್ಧಾಂತದ ಪ್ರಕಾರ ಮನುಷ್ಯ ಪಾಪಿ ಅಂತ. ಈಗ ನಾನೇನು ಹೇಳಿದೆ, ಅದೇ ಪುಣ್ಯ ಪುಣ್ಯ ಮಾಡಿಬಿಟ್ಟಿದ್ರಪ್ಪ ನೀವೆಲ್ಲ ಪುಣ್ಯವಂತರು ಅಂತ ಹೇಳಿದೆ. ಸಿದ್ಧಾಂತದಲ್ಲಿ ವ್ಯತ್ಯಾಸ ಇದೆ, ಚಿಂತನೆಯಲ್ಲಿ ವ್ಯತ್ಯಾಸ ಇದೆ. ಪಾಪಿಗಳೇ ಅಂತ ನೋಡಿದಾಗ ನನಗೆ ಅವ್ರ ಬಗ್ಗೆ ಮನಸ್ಸಿನಲ್ಲಿ ಏನ್ ಬರುತ್ತೆ, ಅಲ್ಲಿ ಎಂಥ ಪುಣ್ಯವಂತರಪ್ಪ ಇವರು ಅಂದಾಗ ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಏನು ಚಿಂತನೆ ಬರುತ್ತೆ, ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ನಾವೆಲ್ಲರೂ ಪುಣ್ಯವಂತರು. ಒಪ್ಪಿಗೆನಾ? ಎಲ್ಲರೂ ನೀವು ಸುಮ್ಮನೆ ನಮ್ಮನ್ನು ಹತ್ಸ ಕೇಳ್ತಾ ಇದ್ದೀರಾ, ನಾವು ಪುಣ್ಯವಂತರ ಪಾಪಿಗಳನ್ನ ಅಂತ ಯಾರು ಅನ್ಸುತ್ತಾ? ಇಲ್ಲ ತಾನೆ. ಯಾಕೆ ನಾನು 2 ಸರಿ ಕೇಳ್ತೀನಿ ಅಂದ್ರೆ ಲಾಕ್ ಮಾಡಿ ಮುಂದಕ್ಕೆ ಹೋಗ್ತೀನಿ. ಆಮೇಲೆ ನೀವು ವಾಪಸ್ ಬರೋಗಿಲ್ಲ. ಗಟ್ಟಿ ನಾವು ಪುಣ್ಯವಂತರು ಎಲ್ಲ ಗಟ್ಟಿ ತಲೆ ಕೂರೋದ. ಎರಡನೇ, ಎಲ್ಲರೂ ಮನುಷ್ಯರಾದ್ಮೇಲೆ ಎಲ್ಲಿ ಬೇಕಾದ್ರೂ ಜನ್ಮ ಸಿಕ್ಕೋದು. ಭಾರತದಲ್ಲಿ ಜನ್ಮ ಸಿಕ್ಕೋದಿದೆಯಲ್ಲ, ನಾವು ಡಬಲ್ ಪುಣ್ಯವಂತರ ಸಿಂಗಲ್ ಪುಣ್ಯವಂತರ? ಡಬಲ್ ಪುಣ್ಯವಂತರು. ಎಲ್ಲರಿಗೂ ಭಾರತದಲ್ಲಿ ಜನ್ಮ ಸಿಗಲ್ಲ, ಇನ್ನೆಲ್ಲೋ ಒಂದು ಕಡೆ ಜನ್ಮ ಸಿಕ್ಕೋದು. ಭಾರತದಲ್ಲಿ ಜನ್ಮ ಸಿಕ್ಕಿದೆ. ಇತ್ತೀಚೆಗೆ ಜರ್ಮನಿ ಒಬ್ಬ ವಿದ್ವಾಂಸ 15 ವಾರದಲ್ಲಿ ಒಂದು ಚೀಟಿ ಬರೆದಿತ್ತು, ಗಂಗಾ ನದಿಯಲ್ಲಿ ಮುಳುಗಿಸೋದು. ಆ ಚೀಟಿ ಏನು ಅಂದ್ರೆ, ನಾನು ಭಾರತವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಾರತವನ್ನ ತಿಳ್ಕೊಳ್ಳೋದಕ್ಕೆ ವೇದಗಳನ್ನ, ಉಪನಿಷತ್ತುಗಳನ್ನ, ದರ್ಶನ ಶಾಸ್ತ್ರಗಳನ್ನ, ಭಗವದ್ಗೀತೆಯನ್ನ ಎಲ್ಲ ಓದ್ತೆ. ನನಗೆ ಗೊತ್ತಾಯ್ತು ಭಾರತದಲ್ಲಿ ಜನ್ಮ ಎತ್ತದೆ, ಮೋಕ್ಷ ಸಿಗಲ್ಲ ಅನ್ನೋದು ಗೊತ್ತಾಯ್ತು. ಅದಕ್ಕಾಗಿ ನಾನು ಸಾಯ್ತಾ ಇದ್ದೀನಿ, ಮತ್ತೆ ಇಲ್ಲಿ ಜನ್ಮ ಎತ್ತಬೇಕು ನಾನು ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸಾಯ್ತಾ ಇದ್ದೀನಿ. ಚೀಟಿ ಬರೆದಿಟ್ಟು ಇದು ಕಲ್ಪನೆ ಅಲ್ಲ ಇದು. ಅಂದ್ರೆ ಭಾರತದಲ್ಲಿ ಜನ್ಮ ಸಿಕ್ಕಿರೋದು ಅಂದ್ರೆ ನೀವೆಲ್ಲರೂ ಎಷ್ಟು ಪುಣ್ಯ ಮಾಡಿದ್ರಿ? ಡಬಲ್ ಪುಣ್ಯ ಮಾಡಿದ್ರಿ. ಅಂದ್ರೆ ಸಿಂಗಲ್ ಪುಣ್ಯ ಮಾಡಿದವರು ಒಂಥರ ಮಾಡೋದು, ಡಬಲ್ ಪುಣ್ಯ ಮಾಡಿದವರು ಒಂಥರ ಮಾಡೋದು ಅಂತಿಲ್ಲ. ಅಂದ್ರೆ ಭಾರತದಲ್ಲಿ ಹುಟ್ಟಿರೋ ಬಗ್ಗೆ ನಿಮ್ಗೆಲ್ಲರಿಗೂ ಡಬಲ್ ಗೌರವ ಬಂದ್ಬಿಡ್ಬೇಕೀಗ, ಹೌದಾ? ನೀವೇ ನೋಡ್ಕೋಬೇಕಂದ್ರೆ ನೀವು ಡಬಲ್ ಪುಣ್ಯವಂತರು ನೋಡ್ಬೇಕು. ಬೇಡ, ತಮಾಷೆ ಮಾಡ್ತಿಲ್ಲ, ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶಿಕ್ಷಕರಾಗುವ ಅವಕಾಶ ಸಿಗುತ್ತಾ? ಯಾರಿಗೆ ಶಿಕ್ಷಕರಾಗುವ ಅವಕಾಶ ಸಿಗುತ್ತೆ? ಟ್ರಿಬಲ್ ಪುಣ್ಯ ಮಾಡಿದವರಿಗೆ ಮಾತ್ರ ಶಿಕ್ಷಕರಾಗುವ ಅವಕಾಶ ಎಲ್ಲರಿಗೂ ಸಿಗಲ್ಲ. ಯಾಕೆ ಅಂದ್ರೆ ಜಗತ್ತಿನಲ್ಲಿ ತುಂಬಾ ಕಷ್ಟದ ಕೆಲಸ ಅಂದ್ರೆ ಮನುಷ್ಯರನ್ನ ತಯಾರು ಮಾಡುವುದು ಅಲ್ವಾ? ಕಡಿದಿರೋ ಮಕ್ಕಳೇ ನಮ್ಮ ಮಾತು ಕೇಳಲ್ಲ. ಕೇಳ್ತಾರ? ನಮ್ಮ ಪರಿಚಯದವರು ಟೈಲರ್ ಇದ್ರು ದಾವಣಗೆರೆನಲ್ಲಿ. ನಾನು ಇಂಜಿನಿಯರಿಂಗ್ ಹೋಗ್ತಿದ್ದೆ 84-85 ಇಸ್ವಿ, ಅಲ್ಲ 86ನೇ ಇಸ್ವಿ, ಸರಿಯಾಗಿ ನೆನಪಿದೆ ನನಗೆ. ನಾನು ಅವ್ರನ್ನ ಮಾತಾಡ್ಸಕ್ಕೆ ಹೋಗಿದ್ದೆ ಟೈಲರ್. ಅಲ್ಲಿಗೆ ಒಬ್ಬರು ತಂದೆ ತನ್ನ ಮಗನ ಕರ್ಕೊಂಡ್ಬಂದ್ರು. 1ನೇ ಕ್ಲಾಸ್ ಹುಡುಗ, ಅಳತೆ ಮಾಡಿದ್ರೆ 2 ಅಡಿ ಇಲ್ಲ. ಅವನಿಗೆ ನಿಕ್ಕರು ಶರ್ಟ್ ಹೊಲಿಸ್ಬೇಕಂತ ಕರ್ಕೊಂಡ್ಬಂದಿದ್ದಾರೆ. ಅವ್ರು ಬಗ್ಗದ ಕಟ್ಟಲ್ಲ ಟೈಲರ್ಗೆ. ಅದಕ್ಕೆ ಅವ್ನು ಎತ್ತಿ ಅಳತೆ ತಗೊಳ್ಳೋ ಟೇಬಲ್ ಇರ್ತದೆ, ಅದ್ರ ಮೇಲೆ ನಿಲ್ಲಿಸ್ದ. ಅಳತೆ ತಗೊಳ್ಳೋಕೆ ಶುರು ಮಾಡ್ದ. ಅವ್ರ ಅಪ್ಪ ಹೇಳಿದ್ರು, ನೋಡಿ ನಿಕ್ಕರ್ ಹೀಗಿರ್ಲಿ ಹೀಗಿರ್ಲಿ ಜೇಬಿಗಿರ್ಲಿ ಅಂತ. ಹಂಗೆ ಅವ್ರು ಹೇಳ್ತಿದ್ದಾಗೇನೆ ನಾನು ಅಲ್ಲಿ ನಿಂತಿದ್ದೀನಿ. ಅವನು ಅವ್ರ ಅಪ್ಪನ ಕೈಗೆ ಪಟ್ ಅಂತ, ಅಪ್ಪ ನೀನು ಸುಮ್ಮನಿರಪ್ಪ, ನೀನು ನೋಡ್ರಿ ನನ್ನ ನಿಕ್ಕರ್ ಹೀಗಿರ್ಬೇಕು ಅಂತ ಇನ್ನೊಂದು ರೀತಿಯಲ್ಲಿ ಅವ್ನು ಹೇಳ್ತಾ ಇದ್ದಾನೆ. 1ನೇ ಕ್ಲಾಸ್ ಹುಡುಗರಿಗೆ ಅವನು ಅಂದೇವ ಇವನ ಈಗಲೇ ನಿಮ್ಮ ಅಪ್ಪಂಗೆ ಹೀಗೆ ಮಾಡ್ತಾ ಇದ್ದಾರೆ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅದು ಕೇಳೇ ಬಿಡ್ತಾರೆ ಅಂತ ಇಲ್ಲ, ಹೌದಾ? ಮತ್ತು ನಮ್ಗಿಂತ ಚೆನ್ನಾಗಿ ಅವ್ರು ಗೊತ್ತಿದ್ದೇ ಇದೆ. ನಿಮ್ಮ ಮೊಬೈಲ್ ಕೆಟ್ಟರೆ ಅವ್ರ ಹತ್ರ ರಿಪೇರಿ ಮಾಡಿಸ್ಬೋದು. ಈಗ ನಮ್ಮ ಮಕ್ಕಳೇ ನಮ್ಮ ಮಾತನ್ನ ಕೇಳದೇ ಇರುವ ದಿನಗಳಲ್ಲಿ ಕಂಡವರ ಮಕ್ಕಳು ನಮ್ಮ ಮಾತನ್ನ ಕೇಳುವ ಹಾಗೆ ಆಗಬೇಕು ಅಂತ ಅಂದುಕೊಂಡು ಪಾಠ ಮಾಡಕ್ಕೆ ಬರ್ತಾ ಇದ್ದಾರೆ. ಸುಲಭವೇ ಇದು? ಸುಲಭ ಅಲ್ಲ. ಇಡೀ ಜಗತ್ತು ನಾವು
ಹೇಳ್ದಂಗೆ ಕೇಳಬೇಕು ಅಂತ ಮಾಡ್ಕೊಳಕ್ಕಾಗುತ್ತಾ? ಸಾಧ್ಯ ಇದೆಯಾ? ಸಾಧ್ಯ ಇದೆ. ಸಾಧ್ಯ ಇದೆ ಅಂತ ಯಾರಿಗಾರು ಅನ್ಸುತ್ತಾ? ಇಡೀ ಜಗತ್ತು ನಾ ಹೇಳ್ದಂಗೆ ಕೇಳಬೇಕು. ಒಂದು ಗಿಡ ನಾ ಹೇಳ್ದಂಗೆ ಕೇಳಬೇಕು, ಒಂದು ಮರ ನಾನು ಹೇಳ್ದಂಗೆ ಕೇಳಬೇಕು, ಸ್ಪಂದಿಸು. ಆ ಥರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯೋ ಇಲ್ವೋ? ಇಲ್ಲ ಅನ್ನೋ ಕೈ, ಒಂದು ಕೈ ಇದೆ ಅನ್ನೋ ಕೈ, ಗೊಂದಲ ಇದೆ. ಗೊಂದಲ ಇದೆ. ದೈವ ಶಕ್ತಿಯಿಂದ ಮಾಡ್ಬೋದಲ್ಲ? ಇಲ್ಲ. ನಿಮ್ಮ ದೈವಶಕ್ತಿ ಇದೆಯೋ ಇಲ್ಲ? ಹಾಗಲ್ಲ, ನಾವಂತಲ್ಲ. ಫಾರ್ ಎಕ್ಸಾಂಪಲ್ ದೇವ್ರ ಸಮಾನ. ಅದೇ ನಾನು ಅವತ್ತಕ್ಕೆ ಯಾಕೆ ಹೋಗಿ ನಾನು ನಿಮ್ಮ ಮುಂದೆ ಸಾಧನೆ ಮಾಡಿದ್ರೆ ಆಗುತ್ತೆ. ಯಾರು ಸಾಧನೆ ಮಾಡಿದ್ರೆ ನಿಮ್ಗಾಗುತ್ತೆ? ಅಲ್ಲಲ್ಲ, ಯಾರು ಸಾಧನೆ ಮಾಡಿದ್ರೆ ನಿಮ್ಗೆ ಈ ಶಕ್ತಿ ಬರುತ್ತೆ. ಎಷ್ಟು ಒಳ್ಳೆಯದಿದ್ದೀರ ನೀವು. ತಡವಾಗಿ ಆದ್ರೂ ಟ್ಯೂಬ್ಲೈಟ್ ಹೊತ್ತು ಮಾಡ್ಬೋದು. ಸ್ವಲ್ಪ ನಿಧಾನಕ್ಕೆ ಪರೀಕ್ಷೆನಲ್ಲಿ ನೀವು ಮಕ್ಕಳಿಗೆ ಹೇಳಿದ್ದೀರ, ನಮ್ಗೆ ಹೇಳ್ತಿದ್ರು, ನೀವು ಹೇಳಿದ್ರೆಲ್ಲೋ ಸ್ವಲ್ಪ ನೋಡ ಗೊತ್ತಾಗ್ತೀರ. ಮೊದಲು ಸುಲಭವಾದ ಪರೀಕ್ಷೆಗೆ ಪ್ರಶ್ನೆಗಳಿಗೆ ಉತ್ತರ ಬರಬೇಡಿ, ಆಮೇಲೆ ನಿಧಾನಕ್ಕೆ ಕಠಿಣವಾದ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ನೀವು ಹೇಳಿದ್ದೀರ. ಮೊದಲು ತಲೆ ಕೆಲ್ಕಂತ ಕುತ್ಕೊಂಡ್ಬಿಟ್ರೆ ಸುಲಭವಾದ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಸಮಯ ಆಮೇಲೆ ಸಿಗಲ್ಲ. ಹೇಳಿದ್ದೀರಾ? ತಡವಾದಂತೆ ಪ್ರಶ್ನೆಗಳು ಕಠಿಣವಾಗ್ತಾ ಹೋಗುತ್ತೋ ಸುಲಭ ಕಠಿಣ. ಈಗ ನಾನು ಕೇಳ್ತಿರೋ ಪ್ರಶ್ನೆ ಮೊದಲು ಸುಲಭ ಅಂತ ಅನಿಸ್ತಾ ಇದೆ. ಆದರೆ ನಾನು ಕೇಳುವ ಪ್ರಶ್ನೆಗಳಿಂದ ನಿಮ್ಗೆ ಟೆನ್ಷನ್ ಆಗಲ್ಲ ಅನ್ನೋದನ್ನು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಎಷ್ಟೊತ್ತಿಗೆ ಶುರು ಮಾಡಿದ್ದು ನಾವು? 4:20. ಯಾರು ಎಷ್ಟು ಸಮಯ ಹೇಳ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಭಯ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗ್ತದೆ. ಮನುಷ್ಯ ದೇವರಾಗಲಿಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಬದುಕಿರುವಾಗಲೇ ವಿಶ್ವಾಸ ಇದೆ ನನ್ನ ಕೈಯಲ್ಲಿ, ಬದುಕಿರುವಾಗಲೇ ದೇವರಾಗ್ಬೋದು ಅಂತ ಯಾರ್ಯಾರು ವಿಶ್ವಾಸ ಇದೆ? ಸಾಧನೆಗಿದೆ ಆಗಕ್ಕೆ ಸಾಧ್ಯ ಇದೆಯೋ ಇಲ್ವೋ ಎಷ್ಟು ಹೇಳ್ಬಿಡಿ. ಮುಂದಿನ ಆಗದ ಹೆಂಗೆ ಆಗುತ್ತೋ ಇಲ್ವೋ ಆಗಿಲ್ಲ. ಕೆಲವರಿಗೆ ಮಾತ್ರ ವಿಶ್ವಾಸ. ಅವು ಸ್ವಲ್ಪ ಹೇಳಿ ನೋಡೋಣ, ಎದ್ದಿಂತು ನಿಮ್ಮ ಪರಿಚಯ ಮಾಡಬೇಕು. ಮನುಷ್ಯ ದೇವರಾಗಬಹುದೇ? ದೇವರಾಗೋದು ಅಂದರೆ ಏನು ಅಂತ ನಿಮಗೆ ಅದು ಗೊತ್ತೇ? ನಿಮಗೆ ದೇವರಾಗುವ ಇಚ್ಛೆ ಇದೆಯೇ? ಇತ್ಯಾದಿ ಪ್ರಶ್ನೆಗಳು ಎಲ್ಲರೂ ಕೇಳೋಣ. ಇಲ್ಲಿರೋದೆಲ್ಲ ನಿಮಗೆ ದೇವರಾಗಬೇಕು ಅಂತ ಇಚ್ಛೆ ಇದೆಯೇ? ದೇವರ ಬಗ್ಗೆ ಗೌರವ ಇದೆಯೇ? ಎಲ್ಲ ಭಕ್ತಿ ಇದೆಯಾ? ಶ್ರದ್ಧೆ ಇದೆಯಾ? ಅಂದ್ರೆ ದೇವರಾಗಬೇಕು ಅಂತ ಇಚ್ಛೆ ಇಲ್ಲ. ದೇವರ ಬಗ್ಗೆ ಭಕ್ತಿ ಇದೆ, ಅಂದ್ರೆ ದೇವರಾಗಬೇಕು ಅಂತ ಇಚ್ಛೆ ಇಲ್ಲ. ದೇವರಾಗಬೇಕು ಅಂತ ಇಚ್ಛೆ ಇದೆ ಅಂದ್ರೆ ಗೊಂದಲ ಇದೆ. ಗೊಂದಲ ಇದೆಯೋ ಅಥವಾ ಇಲ್ಲದೆ ಗೊಂದಲ ಇದೆ. ಎಂಥ ಮನುಷ್ಯ ದೇವರಂತ ಮನುಷ್ಯ ಸಾಯ್ಬಾರ್ದಾಗಿತ್ತು ಅಂತ ಯಾರಿಗಾದ್ರೂ ನೀವು ಹೇಳಿದ್ದೀರಾ ಇಲ್ಲಿವರೆಗೆ? ಅವ್ರು ದೇವರಾದ್ರೂ ಇಲ್ವ? ದೇವರಂದ್ರೆ ಕಣ್ಣಿ ಕಾಣಿಸೋದೇ ಇಲ್ಲ ಅಂತ ಇದೆಯಾ? ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಹೋಗ್ತಿದ್ರು ವಿಜಯಪುರದಲ್ಲಿ, ತೀರ್ಕೊಂಡ್ರು. ಅವ್ರಿಗೆಲ್ಲ ಏನಂತಿದ್ರು? ನಡೆದಾಡುವ ದೇವರು. ಇಲ್ಲೇ ಹತ್ತಿರದಲ್ಲಿ ಸಿದ್ಧಗಂಗಾ ಸ್ವಾಮಿಗಳಿದ್ರು, ಅವ್ರು ಏನಂತಿದ್ರು? ಮತ್ತು ನೀವು ನಡೆದಾಡುವ ದೇವರಾಗೋಕೆ ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇದೆ, ಆದರೆ ಕಷ್ಟ ಇರೋದ್ರಿಂದ ಶಿಕ್ಷಕ ಎಲ್ಲಿಯವರೆಗೆ ದೇವರಾಗಲಿವೋ ಅಲ್ಲಿಯವರೆಗೆ ಈ ದೇಶ ಉದ್ಧಾರ ಗೊತ್ತಾಯ್ತಾ? ಈಗ ನಿಮಗೆ ದೇವರಾಗುವ ಮಾರ್ಗವನ್ನು ಹೇಳ್ತೀವಿ.
ದೇವರ ಲಕ್ಷಣ ಏನು ಅಂತ ಹೇಳ್ಬಿಡ್ತೀನಿ. ಯಾರ್ಯಾರಿಗೆ ದೇವರಾಗೋ ಇಚ್ಛೆ ಇದೆ ಅನ್ನೋದನ್ನ ನೀವು ಹೇಳ. ತುಂಬಾ ಸುಲಭ ದೇವರಾಗೋದು, ತುಂಬಾ ಸುಲಭ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ನೀವು ನಾನಾಡುವ ಯಾವುದೇ ಮಾತುಗಳಿಗೆ ನನ್ನನ್ನು ಗುರಿಯನ್ನಾಗಿ ಮಾಡುವಾಗಿಲ್ಲ. ಯಾಕಂದ್ರೆ ನಾನು ಆಡೋದೆಲ್ಲ ಯಾರದು ಭಗವದ್ಗೀತೆಯಲ್ಲಿರೋದನ್ನ ನಿಮ್ಗೆ ಹೇಳೋದು. ಅಲ್ಲಿ ಅವನೇನು ಹೇಳಿದ ಕೃಷ್ಣ, ಭಗವಂತನ ಲಕ್ಷಣ 3 ಅಂತ ಹೇಳ್ತೇವೆ. ಮೊದಲನೇ, ಕೇಳುವುದಕ್ಕಿಂತ ಮುಂಚೆಯೇ ಕೊಡಬೇಕು. ಯಾರು ಕೊಡ್ತಾನೋ ನನ್ನ ಲಕ್ಷಣ ಅವನು ಹೇಳಿದ, ಕೇಳೋದಕ್ಕಿಂತ ಮುಂಚೆ ಕೊಡ್ಬೇಕು. ಕೇಳಿದ ಮೇಲೆ ಕೊಟ್ಟರೆ ರ್ಯಾಂಕ್ ಕಡಿಮೆ. ಮೊದಲನೇ ಲಕ್ಷಣ, ಕೇಳುವುದಕ್ಕಿಂತ ಮುಂಚೆ ಕೊಡಬೇಕು. ಎರಡನೇ ಲಕ್ಷಣ, ಕೇಳಿದ್ದಕ್ಕಿಂತ ಜಾಸ್ತಿನೇ ಕೊಡಬೇಕು. ನೀವು ಸಂತೆಗೆ ಹೋಗಿದ್ದೀರಾ? ಹೋಗ್ತೀರಾ? ಅಲ್ಲಿ ಬದನೆಕಾಯಿ ಮಾರಾಟ ಮಾಡೋ ಹೆಣ್ಮಗಳು 2 kg ಬದನೆಕಾಯಿ ನೀವು ಹಾಕಿಸ್ಕೊಂಡ ಮೇಲೆ ಏನ್ ಮಾಡ್ತಾಳೆ? ಒಂದು ಎಕ್ಸ್ಟ್ರಾ ಆಗ್ತಾಳೆ. ಅಂದ್ರೆ ಎಷ್ಟು ನಿಮ್ಗೆ ಸಿಗ್ಬೇಕು ತಕ್ಕಡಿ ಹೀಗೆ ಇರುವಾಗ ಅವಳು ತೂಗಲ್ಲ. ನಿಮ್ ಬದನೆಕಾಯಿ ಹಿಂಗೆ ಹೊರಗಡೆ ಹೋಗ್ಬಿಡುತ್ತೆ. ಅಂದ್ರೆ ಮೊದಲೇ ಜಾಸ್ತಿ ಕೊಟ್ಟಿರ್ತಾಳೆ, ಅದಾದ್ಮೇಲೆ ಮತ್ತೊಂದು ಹಾಕ್ತಾಳೆ ಅಲ್ವಾ? ಇಡೀ ದೇಶದಲ್ಲಿದೆ ಇದು. ಯಾರು ಕಲಿಸ್ಕೊಟ್ರು? ಆಮೇಲೆ ವಿಚಾರ ಮಾಡಿ, ಯಾರು ಕಲಿಸ್ಕೊಟ್ರು? ಇಡೀ ದೇಶದಲ್ಲಿ. ತ್ರಿಪುರಾದಲ್ಲಿ ನೋಡಿದೆ ನಾನು, ಅಲ್ಲಿ ಮಣಿಪುರದಲ್ಲಿ ನೋಡಿದೆ, ಅರುಣಾಚಲ ಪ್ರದೇಶದಲ್ಲಿ ನೋಡಿದೆ, ಜಮ್ಮುವಿನ ಹಳ್ಳಿಗಳಿಗೆ ಹೋಗಿದ್ದೆ, ಅಲ್ಲೂ ನೋಡಿದೆ. ನನಗೆ ರೋಮಾಂಚನ ಆಗುತ್ತೆ, ಏನಿದು ಭಾರತ ಅಂತ. ಅದಷ್ಟು ಜಾಸ್ತಿನೇ ಕೊಡ್ತಾರೆ. ಭಗವಂತನ ಎರಡನೇ ಲಕ್ಷಣ. ಮೊದಲನೇದು ಯಾವುದು? ಕೇಳೋದಕ್ಕಿಂತ ಮುಂಚೆ ಕೊಡಬೇಕು. ಅಂದ್ರೆ ಇವನಿಗೆ ಬೇಕಾಗಿದೆ ನೋಡಿ, ಇವ್ರು ನನಗೆ ಇನ್ನೊಂದು ದೊಡ್ಡ ಶರಬತ್ ಕುಡಿತೀರಾ ಅಂತ ಕೇಳಿದ್ರು. ನಿಮ್ಗೇನು ಗೊತ್ತಾಯ್ತು ಅಂತಂದೆ ನಾನು. ನನಗೆ ಗೊತ್ತಾಯ್ತು ಅಂದ್ರು. ಆದ್ರೆ ಇವ್ರೇನಾದ್ರು ಈಗ ನನಗೆ ನಾನು ಹೇಳದೇ ಅರ್ಥ ಮಾಡ್ಕೊಂಡ್ರಲ್ಲ, ದೇವರ ಮಾತ ಅಲ್ವಾ? ಕೇಳೋಕ್ಕಿಂತ ಮುಂಚೆ ಕೊಡಬೇಕು. ಎಷ್ಟು 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 ಬೇಕು ಅದಕ್ಕಿಂತ ಜಾಸ್ತಿನೇ ಕೊಡಬೇಕು. ಮೂರನೇದು, ಕೊಟ್ಟ ಮೇಲೆ ಎಲ್ಲ ಕಟ್ಟ ಹೊನ್ನಾವರಕ್ಕೆ ಬಂದಿರೋರೆಲ್ಲ ಗಟ್ಟಿ ಮಾಡಿದ್ದಾರೆ. ಪರವಾಗಿಲ್ಲ, ತುಂಬ ಒಳ್ಳೆ ಹುಟ್ಟಿಟ್ಟುಕೊಳ್ಳೆ ಮಾಡಿದ್ದಾರೆ. ಎಲ್ಲರೂ ಕಾಂತ ಮಾಡೋದು ಸಿಕ್ಕವರು ಯಾರೋ ಒಬ್ರು ದೇವರಾಗ ಪುಣ್ಯನ ಈ ಭೂಮಿಯ ಬದುಕಿನ ಪುಣ್ಯ. ಅದಕ್ಕೆ ಯಾರಿಗೆ ಕೊಟ್ಟಿದ್ದಾನೋ ಅವ್ರಿಗೂ ಗೊತ್ತಾಗದೇ ಇರುವ ಹಾಗೆ ಕೊಡ್ತಾನೆ. ಅವ್ರಿಗೂ ಗೊತ್ತಾಗಲ್ಲ ದೇವರು ಕೊಡೋದು ಅಂತ. ಈ 3 ಗುಣ ನಾವು ಕಲಿತು ಬಿಟ್ರೆ ಸುತ್ತಮುತ್ತಲಿರುವವರ ಬಗ್ಗೆ, ಮೊದಲು ಮನೆಯಲ್ಲಿರೋರಿಗೆ ಮಾಡ್ರಿ, ಗಂಡ ಹೆಂಡತಿಗೆ, ಹೆಂಡತಿ ಗಂಡಗೆ ಇಷ್ಟು ಕನೆಕ್ಟ್ ಆಗಿರ್ಬೇಕು ಅವರಿಬ್ರು. ಗಂಡ ಹೇಳುವ ಮುಂಚೆ ಹೆಂಡತಿ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ಬಿಟ್ರೆ, ಹೆಂಡತಿ ಹೇಳೋಕ್ಕಿಂತ ಮುಂಚೆ ಗಂಡ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನು ಪೂರೈಸ್ಬಿಟ್ರೆ, ನಾನೇನ್ ಮಾಡಿದ್ದೀನಿ ಅಂತ ಏನಂತಾರೆ ಅದಕ್ಕೆ ಭಾಷಣಕ್ಕೆ ಅಂತ ಹೊಡಿದ್ದೇನೆ. ಮೊದಲು ಗಂಡ ಹೆಂಡತಿ ಇಬ್ರು ಈ ತರ ಆಗ್ಬೇಕು. ನಾನು ಎಷ್ಟೊಂದು ದುಃಖದಿಂದ ಹೇಳ್ತಿದ್ದೀನಲ್ಲ, ಈಗ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಜಾಯಿಂಟ್ ಫ್ಯಾಮಿಲಿ. ಅದು ಗೊತ್ತಾ ನಿಮಗೆ? ಎಷ್ಟೊಂದು ಖುಷಿ ಆಗ್ತದೆ, ಮನಸ್ಸಿನಿಂದ ನಗ್ತಾ ಇದ್ದಾರೆ. ಇದಷ್ಟು ವಿಚಿತ್ರ ದಿನಗಳು ಬಂದು ಅಲ್ವಾ?
ಜಾಯಿಂಟ್ ಫ್ಯಾಮಿಲಿ ಅಂದ್ರೆ 30-40 ಜನ ಇದ್ರೆ 20-25 ಜನ ಇದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಅನ್ಕೊಳ್ತಾರೆ. ಈಗ ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಇದ್ದಾರೆ, ಸೊಸೈಟಿ ಒಟ್ಟಿಗೆ ಇದ್ದಾರೆ. ಧಾರವಾಡದಲ್ಲಿ ಒಂದು ನರೇಂದ್ರ ಅಂತ ಹಳ್ಳಿ ಇದೆ, ಅಲ್ಲೊಂದು ಜಾಯಿಂಟ್ ಫ್ಯಾಮಿಲಿ 108-110 ಜನ ಇರ್ತಾರೆ. ಬೆಳಿಗ್ಗೆ 6 ಗಂಟೆಗೆ 5 ಗಂಟೆಗೆ ಒಲೆ ಹತ್ತಿದ್ರೆ ರಾತ್ರಿ 11 ಗಂಟೆವರೆಗೂ ಉರಿತಾನೆ ಇರುತ್ತೆ. ಯಾರು ಟೈಮ್ ಟೇಬಲ್ ಮಾಡಿ DTP ಮಾಡಿ ಅಂಟಿಸಿಲ್ಲ ಅಲ್ಲಿ. ಅವ್ರು ಪಾಡಿಯವರು ಕೆಲಸ ಮಾಡ್ತಿರ್ತಾರೆ ರಾತ್ರಿವರೆಗೆ, ಪಾಳೆಯ ಪ್ರಕಾರ ಸರದಿಯ ಪ್ರಕಾರ ಮಾಡ್ತಾರೆ. ಎಂಥ ಸುಂದರವಾದ ಜೀವನ. ಇವತ್ತು ಗಂಡ ಹೆಂಡತಿ ಒಟ್ಟಿಗೆ ಇದ್ದರೆ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಶುರು ಮಾಡ್ತಾರೆ. ಈ ಕಾರ್ಪೊರೇಟ್ ಜಗತ್ತು ಬೆಂಗಳೂರು ಹೋಗಿ ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಜೊತೆಗಿದ್ದಾರೆ ಇವರು. ಅದಕ್ಕಾಗಿ ಈ ಕುಟುಂಬದಲ್ಲಿ ಇದನ್ನು ಮೊದಲು ಸಾಧಿಸ್ಕೊಂಡು, ಎರಡನೇ ಜಾಗ ಯಾವುದಕ್ಕೆ ಸಾಧಿಸ್ಕೊಳ್ಳೋದು? ಅದೇ ಶಾಲೆ. ನಮ್ಮ ದೇಶದಲ್ಲಿ ಮನೆ ಮತ್ತು ಶಾಲೆ ಎರಡು ಸರಿ ಆಗಿಬಿಟ್ರೆ ಈ ದೇಶ ಉದ್ಧಾರ ಹೋಗುತ್ತೆ. ಅದಕ್ಕೆ ಮನೆ ಮತ್ತು ಶಾಲೆ ಎರಡು ಬೆನ್ನ ತರ್ತೀವಿ ನಾವು, ಕೈತೊಳಗೆ ಬೆನ್ನ ತರ್ತೀವಿ. ನಮ್ಗೆ ಶಾಪ ಹಾಕಿರೋ ಚಿಂತಿಲ್ಲ, ನಿಮ್ಗೆ ಹಿಂದೆ ಬಿಡಲ್ಲ ನಾವು ಅಂತದಲ್ಲ. ಈಗ ನೀವೆಲ್ಲ ಬೈಕಂಡ್ರಿ ನಮ್ಮನ್ನ ಅಲ್ವಾ? ನನ್ನನ್ನು ಬೈಕಂಡ್ರಿ, ಆದ್ರೆ ನಾನು ಬಿಟ್ಟ ಬೈಕಂಡಿಲ್ಲ ಅಲ್ವಾ? ಎಷ್ಟು ಒಳ್ಳೆಯದು. ಈಗ ಹೇಳಿದ್ರೆ ದೇವರು ಆಗ್ಬಹುದೇ? ಆಗ್ಬೋದಾ? ಎಲ್ಲರಿಗೂ ವಿಶ್ವಾಸ ಬಂತ? ಈಗ ಮೊದಲನೇ ಕೆಲಸ ಮಾಡೋಣ. ಈ ಕೆಲವೊಂದು ನಿರ್ಣಯ ತಗೊಂಡಿದೆ, ನನ್ನ ಕಥೆ ಹೇಳಕ್ ಬಂದಿಲ್ಲ. ಈ ಶಾಲೆಯನ್ನ ಒಂದು ದೇವಸ್ಥಾನವನ್ನಾಗಿ ಮಾಡಬೇಕು ಅಂತ ನಮಗನಿಸಿದ್ರೆ ನಾವೆಲ್ಲರೂ ಒಳಗಡೆ ಇರೋದು ದೇವರಾಗಬೇಕು. ನಾನು ಹೇಳಿದ ತಕ್ಷಣ ಈಗ ಎಕ್ಸ್ಪೋರ್ಟ್ ಆಯಿತು. ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇದು ಕಾಕತಾಳೀಯ ಅಲ್ಲ, ಇದು ಕಾಕತಾಳೀಯ ದೈವಿ ಸಂಕಲ್ಪ. ನಾನು ವಾಕ್ಯ ಮುಗಿಸಿದ ತಕ್ಷಣ ಇದು ಸರಿಯಾಗಿ ಸ್ಫೋಟ ಆಗಬೇಕು ಅಂದರೆ ಪ್ರಕೃತಿ ನನ್ನ ಮಾತನ್ನ ಬಲವಾಗಿ ಸಮರ್ಥನೆ ಮಾಡುವುದು. ವಿಶ್ವಾಸ ಬಂತ? ಮತ್ತೆ 3 ಲಕ್ಷಣ ಮರಿಬಾರ್ದು. ಈಗ ಇಲ್ಲಿ ಶಾಲೆಯಲ್ಲಿ ಇರುವ ಈ ಶುಭೋದಯ ತಾನೆ ಯಾಜ್ಞವಲ್ಕ್ಯ, ಓ ಅದು ವೃದ್ಧಾಶ್ರಮದ ಹೆಸರ? ಯಾಜ್ಞವಲ್ಕ್ಯ ಶಿಕ್ಷಣ ಸಂಸ್ಥೆಯ ಎಲ್ಲಾ ಶಿಕ್ಷಕರು ದೇವರಂತೆ ಆಗ್ಬಿಟ್ಟಿದ್ದಾರೆ. ಪರಸ್ಪರಲ್ಲ, ಇಡೀ ಜಗತ್ತಿಗೆ ಅವರು ಬೇಡ. ನಾವು ನಮ್ಮಲ್ಲೇ ದೇವರಾಗ್ಬೇಡ ಅಂದ್ರೆ ನಮ್ಮಲ್ಲೇನೆ ನಾವು ಹೇಳೋಕ್ಕಿಂತ ಮುಂಚೆನೆ ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದನ್ನು ಪೂರೈಸಬೇಕು, ಸ್ಪಂದಿಸಬೇಕು. ನಾಟ್ ರಿಯಾಕ್ಷನ್, ವಿ ಹ್ಯಾವ್ ಟು ರೆಸ್ಪಾಂಡ್. ಸ್ಪಂದಿಸಬೇಕು, ಪ್ರತಿಕ್ರಿಯಿಸಬಾರದು. ಪ್ರತಿಕ್ರಿಯಿಸುವುದು ಅಂದರೆ ನೆಗೆಟಿವ್, ಸ್ಪಂದಿಸುವುದು ಅಂದರೆ ಪಾಸಿಟಿವ್. ಇದು ಮಾಡೋಕ್ಕಾಗ್ತಾ? ಮುಂದಿನ ಹೆಜ್ಜೆ ಇದು. ನಮ್ಮ ಶಾಲೆಯಲ್ಲಿ ಎಷ್ಟು ಶಾಲೆಗಳಿಂದ ಬಂದಿರೋದು? 2 ಶಾಲೆ. ನಿಮ್ಗಿರೋದು 2 ಶಾಲೆ. ನಮ್ಮ ಶಾಲೆಯಲ್ಲಿ ಈ ಥರದ ಒಂದು ಒಳ್ಳೆಯ ಪ್ರಾಕ್ಟೀಸ್ ನಾವು ಶುರು ಮಾಡಿದ್ವಿ, ಒಳ್ಳೆಯ ಪರಂಪರೆಯನ್ನು ಶುರು ಮಾಡಿದ್ವಿ. ಇದರಿಂದ ಮಕ್ಕಳಿಗೂ ಸಂತೋಷ ಆಗಿದೆ, ನನಗೂ ಸಂತೋಷ ಆಗಿದೆ ಅಂತ ಇದೆಯಾ? ಯಾವ್ದಾದ್ರು ಹೇಳ್ಬೋದಾ? ಬೆಸ್ಟ್ ಪ್ರಾಕ್ಟೀಸ್. ಎದ್ದು ನಿಂತ್ಕೊಂಡು ಮೈಕ್ ತಗೊಂಡು ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸೌಮ್ಯ. ನಾನು ಇಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ದೇನೆ ಸರ್. ಇಲ್ಲಿ ನಮ್ಮ ಶಾಲೆಯಲ್ಲಿ ಪಾದ ಪೂಜೆ ಮಾಡಿದ್ರು, ಎಲ್ಲ ದೊಡ್ಡವರಿಗೆಲ್ಲ ಪಾದ ಪೂಜೆ ಮಾಡಿದ್ರು. ಆವಾಗ ನಮ್ಮ ಮಕ್ಕಳು ತುಂಬ ಅಂದರೆ ತುಂಬ ಖುಷಿ ಪಟ್ಟರು. ಅದು ಹೆಮ್ಮೆಯ ವಿಷಯ. ಪ್ರತಿ ವರ್ಷ ಆಗ್ತಾ? ಹೌದು ಸರ್, ಈಗ 2ನೇ ವರ್ಷ ಆಗಿದೆ. ತುಂಬ ಗುಣಗಳ ನಿರ್ಮಾಣ ಆಗೋದಕ್ಕೆ ಇರ್ಬೋದು, ಜ್ಞಾನ ವೃದ್ಧಿಗಾಗಿರ್ಬೋದು. ಕೆಲವೊಂದು ವಿಚಾರಗಳು ಪುಸ್ತಕಗಳನ್ನ ಎಕ್ಸಾಂಪಲ್ ಕೊಡ್ತಾರೆ. ಆ ಪುಸ್ತಕದಲ್ಲಿ ಸ್ಟೋರಿ ಸುಧಾ ಪರಿಚಯ ಮಾಡ್ತಾರೆ. ನನ್ನ ಹೆಸರು ಶಿವಾನಂದ ಅಂತ, ಕನ್ನಡ ಶಿವಾನಂದ ಕನ್ನಡ ಉಪನ್ಯಾಸ. ಕನ್ನಡ ಪಾಠ ಮಾಡುವುದಿರುತ್ತೆ.
ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ವಿಷಯಗಳನ್ನು ಹೇಳಿ ಉದಾಹರಣೆ ಕೊಟ್ಟಾಗ ಸರ್, ಕೆಲವು ಕಥೆಗಳನ್ನು ಯಾವುದಾದ್ರೂ ಸ್ಟೋರಿಗಳನ್ನ ಹೇಳಿದಾಗ ತುಂಬ ಇಂಟ್ರೆಸ್ಟಾಗಿ ಕೇಳಿ ಓದೋದಕ್ಕೆ ಪುಸ್ತಕಗಳನ್ನು ಕೇಳ್ತಾರೆ ಸರ್ ಮಕ್ಕಳು. ಅದು ಓದೋದಕ್ಕೆ ನಮಗೆ ಕೊಡಿ ಸರ್ ಅಂತ ಕೊಟ್ಟ ಮೇಲೆ ಓದ್ಕೊಂಡು ಬಂದಮೇಲೆ ತುಂಬ ಇದರಿಂದ ಅನುಕೂಲ ಆಯಿತು ಅಂತಂದರೆ ತುಂಬ ತಿಳ್ಕೊಂಡ್ವಿ ಅಂತ ಹೇಳ್ತಾರೆ ಸರ್. ಕೆಲವರು ನಮ್ಮ ಧರ್ಮದ ಬಗ್ಗೆ ಆಗಲಿ ಅಥವಾ ದೇವರುಗಳು ಆಚರಣೆಗಳ ಬಗ್ಗೆ ಭಾಳ ಜನ ಕುತೂಹಲ ಇರುತ್ತೆ ಸರ್. ದೇವರಿಗಾನೋ ಇಲ್ವೋ ಅನ್ನೋದು, ಹೇಗೆ ದೇವರನ್ನು ತಲುಪಬೇಕು ಅನ್ನೋದ್ರ ಬಗ್ಗೆ ಕೆಲವು ವಚನಗಳು ಬಂದಾಗ ಕೇಳ್ತಾರೆ ಸರ್. ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕವನ್ನು ಕೊಟ್ಟಾಗ ಅವರು ಇನ್ನೂ ತುಂಬಾ ಕೇಳ್ತಾನೆ ಇರ್ತಾರೆ. ಟೀಚರ್ ಕ್ಲಾಸ್ಗೆ ಇಟ್ಟ ತಕ್ಷಣ ಪ್ರತಿಯೊಬ್ಬರು ಹೇಳಿದ್ರು ಕೂಡ ನಮಸ್ತೆ ಸರ್ ಅಂತ ಹೇಳ್ತಾರೆ, ಮತ್ತೆ ಹರೇ ಕೃಷ್ಣ ಅಂತ ಹೇಳ್ತಾರೆ. ನಮಸ್ತೆ ಸರ್ ಅಂದ್ರೆ ಹರೇ ಕೃಷ್ಣ, ನಮಸ್ತೆ ಹರಿ ಕೃಷ್ಣ. ಸರ್ ಹರೇ ಕೃಷ್ಣ ಅಂತ ಹೇಳ್ತಾರೆ. ಅವಾಗ ಎಲ್ಲ ಸ್ಟೂಡೆಂಟ್ಸ್ ಅಲ್ಲೂ ಕೂಡ ಅವ್ರ ಮೈಂಡ್ ಅಲ್ಲಿ ಭಕ್ತಿ ಭಾವ ಬರುತ್ತೆ. ಅವ್ರಿಗೆ ಏನಂತ ಮೈಂಡ್ ಬರುತ್ತೆ ಅಂದ್ರೆ ಒಳ್ಳೆ ಮಾತಾಡ್ಬೇಕು, ಒಳ್ಳೆಯ ಒಂದು ಆಕ್ಟಿವಿಟೀಸ್ ಮಾಡಬೇಕು ನಾವು ಅಂತದ್ದು ಅವ್ರ ಮೈಂಡ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದು ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಇದ್ದೇ ಇರುತ್ತೆ. ಬಟ್ ನಾವು ವೀಕಲ್ಲಿ ಒಂದು ವಾರದಲ್ಲಿ 2 ಪೀರಿಯಡ್ಸ್ ಮಕ್ಕಳಿಗೆ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಮಾಡಿದೀವಿ. ಅಂದ್ರೆ ಡ್ರಾಮಾ, ಸ್ಕಿಟ್, ಎಸೆ ರೈಟಿಂಗ್, ಡ್ಯಾನ್ಸ್, ಸಿಂಗಿಂಗ್ ಅಂತ ಹೇಳ್ಬಿಟ್ಟು 2 ಪೀರಿಯಡ್ಸ್ ಎಲ್ಲ ಮಕ್ಕಳು ಯಾವ್ಯಾವ ಕ್ಲಬ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರಲ್ಲಿ ಜಾಯಿನ್ ಆಗಿ ಎಕ್ಸ್ಟ್ರಾ ಕಲಿತಾ ಇದ್ದಾರೆ. ಸೊ ಮಕ್ಕಳು ಓದೋದ್ರ ಜೊತೆಗೆ ಅವ್ರಿಗೆ ಎಕ್ಸ್ಟ್ರಾ ಈ ತರ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೊಟ್ಟು ಅವ್ರ ಮೈಂಡ್ ನ ನಾವು ರಿಫ್ರೆಶ್ ಮಾಡ್ತಾ ಇದ್ದೀವಿ. ಬಹಳ ಮಕ್ಕಳು ಖುಷಿಯಾಗಿ ಆ ಪೀರಿಯಡ್ಸ್ ಈ ತರ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಅವರಿಗೆ ಎಕ್ಸ್ಟ್ರಾ ಸ್ಕಿಲ್ಸ್ ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಸರ್, ನನ್ನ ಹೆಸರು ಪುಷ್ಪ ಸರ್. ಸರ್, ನಾವು ಇತ್ತೀಚಿನ ದಿನದಲ್ಲಿ ಫಾದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ ಸರ್. ಫಾದರ್ಸ್ ಡೇ ತಂದೆಯರ ದಿನ ಅಂತ. ಸೊ ಅದರಲ್ಲಿ ತುಂಬಾ ತಂದೆಗಳು ತುಂಬಾ ಭಾವುಕರಾದ್ರು ಸರ್. ಸೊ ಈ ತರ ಫಂಕ್ಷನ್ ಮಾಡೋದ್ರಿಂದ ತುಂಬಾ ಖುಷಿ ಆಯ್ತು, ನನ್ನ ಮಗಳು ತುಂಬಾ ಖುಷಿ ಪಟ್ರು ಸರ್ ಅಂತ ಪ್ರತಿಯೊಬ್ರು ಹೇಳಿದ್ರು ಸರ್. ಸೊ ಇದರಿಂದ ಮಕ್ಕಳಿಗೂ ಖುಷಿ ಆಯ್ತು, ಅವ್ರ ಪೇರೆಂಟ್ಸ್ಗೂ ಖುಷಿ ಆಯ್ತು ಸರ್. ಹಾಗೆ ಮುಂದಕ್ಕೆ ಹೋಗೋಣ. ಶ್ರೀನಿವಾಸ ಮೂರ್ತಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಬೇರೆ ಶಾಲೆಗೆ ಕಂಪೇರ್ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ಸ್ಪೆಷಲ್ ಅಂತ ಹೇಳಬೇಕಂದ್ರೆ ನಮ್ಮ ಶಾಲೆಯಲ್ಲಿ ಟೆಂಪಲ್ ಇದೆ. ಮಕ್ಕಳಿಗೆ ಒಂದು ದೈವಭಕ್ತಿ ಕಡೆ, ಒಂದು ಸಂಸ್ಕಾರದ ಕಡೆ ಸ್ಪೆಷಲ್ ಆಗಿ ಇಲ್ಲಿ ಅರ್ಥ ಆಗುತ್ತೆ ಅಂತ ನಮಗೆ ಅನಿಸುತ್ತೆ. ಮಾಡಿಸಿದ್ರು ಸರ್ ನಮಗೆ ಭಗವದ್ಗೀತೆ ಕ್ಲಾಸಸ್. ಅದರಲ್ಲಿ ಮಗು ತುಂಬ ಅಳ್ತಾ ಇದ್ದಳು ಸುಮ್ಮನೆ ಅನಾವಶ್ಯಕ ಕಾರಣಕ್ಕೆ. ಅವಳು ಅದನ್ನ ಕ್ಲಾಸಸ್ ಕೇಳಿದ್ಮೇಲೆ ಆನಂದವಾಗಿದ್ದಾಳೆ, ಅದನ್ನೇ ಖುಷಿ ಕೊಡ್ತು. ಮತ್ತು ಅವಳು ಚೆನ್ನಾಗಿದ್ದಾಳೆ. ಅದೊಂದು ಒಳ್ಳೆಯದು ಅಂತ ನನಗೆ ಅನಿಸ್ತು. ಇಲ್ಲಿ ಜಪಗಳನ್ನ ಮಾಡಿಸ್ತಾರೆ ಸರ್. ಜಪ ಮಾಡಿಸ್ತಾರೆ, ಶ್ಲೋಕಗಳನ್ನ ಹೇಳಿಸ್ತಾರೆ, ಮತ್ತೆ ಭಗವದ್ಗೀತೆ ಬುಕ್ಗಳನ್ನ ಎಲ್ಲ ಮಕ್ಕಳಿಗೂ ಕೊಡ್ತಿದ್ದಾರೆ ಸರ್. ಆ ಮಕ್ಕಳುಗಳು ಆ ಪೇರೆಂಟ್ಸ್ ತುಂಬಾ ಖುಷಿ ಪಡ್ತಾರೆ ಸರ್. ಮಕ್ಕಳ ಜೊತೆಗೆ ಪೇರೆಂಟ್ಸು ಕೂಡ ಕಲಿತಾ ಇದ್ದಾರೆ ಸರ್. ಅದು ತುಂಬಾ ಖುಷಿ ಪಟ್ಟು ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಆಯ್ತು ಸರ್. ಅಲ್ಲಿ ಕೆಲವರು ಹೇಳ್ತಿದ್ರು ಸರ್, ಪೋಷಕರು ನಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡಿದ್ವಿ, ಆಮೇಲೆ ಧ್ಯಾನ ಮಾಡಿಸ್ತೀರಾ, ಈ ಎಲ್ಲ ಮಾತುಗಳನ್ನ ಹೇಳಿದ್ರು ಸರ್. ನಿಮ್ಮ ಶಾಲೆಯಲ್ಲಿ ಧ್ಯಾನದ ಅಭ್ಯಾಸ ಆಗುತ್ತೆ? ಯಾರು ಮಾಡಿಸ್ತಾರೆ? ತರಗತಿಗಳಲ್ಲಿ ಮಾಡಿಸ್ತೀವಿ ಸರ್. ಮತ್ತೆ ತರಗತಿಗಳಲ್ಲಿ ಮಾಡಿಸ್ತೀರಾ? ಧ್ಯಾನ ಹೇಗೆ ಮಾಡಿಸ್ತೀರಿ? ಯಾರು ನಾರ್ಮಲ್ ಮಾಡಕ್ಕೆ ಮೊದಲನೆಯ ಹಂತಕ್ಕೆ ನಾನು ಹೋಗ್ತೀನಿ. ಮೊದಲನೇ ಪ್ರಶ್ನೆ ಕೇಳಿದಾರ, ಮನುಷ್ಯ ಅಂದರೆ ಶಿಕ್ಷಣ ಅಂದರೆ ಮನುಷ್ಯ ಅಂದರೆ ಮನುಷ್ಯ ಅಂದರೆ ಬುದ್ಧಿಜೀವಿ, ಜ್ಞಾನವನ್ನು ಒಳಗೊಂಡಿರ್ತಕ್ಕಂಥವನು. ಸರಿ, ಮತ್ತೆ ಯಾರಿಗೆ ನಮಸ್ತೆ. ಒಂದು ಇಬ್ಬರು ಹೇಳಿ, ಇನ್ನೊಬ್ರಿಗೆ ಯಾರಿಗಾರ ಅವಕಾಶ ಕೊಡಬೇಕು ಅಂತಿದ್ದೆ. ಈಗ ನೀವು ಎದ್ದಿಟ್ಬಿಟ್ಟಿದ್ದಾರೆ, ಹೇಳಿ. ಮಾತಾಡಲ್ಲ. ಭಾವನೆಗಳು ಗಿಡಕ್ಕೂ ಇದೆ. ಭಾವನೆಗಳನ್ನ ವ್ಯಕ್ತಪಡಿಸೋ
ನಿಭಾಯಿಸೋದಕ್ಕೆ ಮನುಷ್ಯ ಮಾತಿಲ್ಲ. ಭಾಷೆ ಇದೆ ಅದಕ್ಕೆ, ಆದರೆ ನಮಗೆ ಗೊತ್ತಿರೋ ಭಾಷೆ ಅವ್ರಿಗೆ ಗೊತ್ತಿಲ್ಲ, ಅವುಗಳ ಭಾಷೆ ನಮಗೆ ಗೊತ್ತಿಲ್ಲ. ಭಾವನೆಗಳು ಇದೆ, ಭಾಷೆಯೂ ಇದೆ, ವ್ಯತ್ಯಾಸ ಇದೆ. ಕಲ್ಪನಾ ಶಕ್ತಿ ಒಂದಿದೆ, ಅವು ಬಹಳ ಕಲ್ಪನೆ ಮಾಡ್ಕೊಳ್ಳಾರು. ಹೌದಾ? ಇದು ಒಂದು ಕಲ್ಪನಾ ಶಕ್ತಿ. ಎರಡನೇದೇನು? ಒಳ್ಳೆಯದು ಕೆಟ್ಟದ್ದು. ಅಚ್ಚಾ, ಆಮೇಲೆ ಸರ್ ಮನುಷ್ಯ ಕಲ್ಪನಾ ಶಕ್ತಿ ಅಂತ ಯೋಚನೆ ಮಾಡುವ ಶಕ್ತಿ. ಎರಡನೇದು ಯೋಚನೆ ಮಾಡಿರೋದನ್ನ ಕಾರ್ಯಗತಗೊಳಿಸುವ ಕರ್ಮಶಕ್ತಿ ಅನ್ನೋದು. ಈ ಎರಡೂ ಶಕ್ತಿಗಳಿಂದಾಗಿ ಮನುಷ್ಯ ಎಲ್ಲ ಎಲ್ಲೆಗಳನ್ನು ಮೀರಿ, ನಂತರ ಅರ್ಥನೇ ಎಲ್ಲ ಎಲ್ಲೆಗಳನ್ನು ಮೀರಿ ದಾಟಿ ಮುಂದಕ್ಕೆ ಹೋಗುವ ಶಕ್ತಿಯನ್ನು ಪಡ್ಕೊಂಡ. ಆಕಾಶದಲ್ಲಿ ಪಕ್ಷಿಯಂತೆ ಹಾರ, ನೀರಿನ ಆಳಕ್ಕಿಳಿದು ನೀರಿನಂತೆ ಈಜುವುದನ್ನು ಕಲಿತ, ಅಂದರೆ ಸಬ್ಮೇರಿನ್. ಮತ್ತು ಈ ಕಾರಣದಿಂದಾಗಿ ರಕ್ತಪಾತವೂ ಆಯಿತು. ಅಂದರೆ ಈ ಎರಡು ಶಕ್ತಿಗಳನ್ನು ಅವನು ಸ್ವಂತ ಲಾಭಕ್ಕೆ ಉಪಯೋಗಿಸ್ಕೊಂಡ. ಅವಾಗ ನಮ್ಮ ದೇಶದ ಋಷಿಮುನಿಗಳು ಏನು ಮಾಡಿದರು, ಆ ಕಾಲದಲ್ಲಿ ಮನುಷ್ಯನ ಈ ಎರಡೂ ಶಕ್ತಿಗಳಿಗೆ, ಕರ್ಮಶಕ್ತಿ ಮತ್ತು ಕಲ್ಪನಾ ಶಕ್ತಿ, ಈ ಎರಡೂ ಶಕ್ತಿಗಳಿಗೆ ಒಂದು ಚೌಕಟ್ಟನ್ನು ಹಾಕದೇ ಇದ್ದರೆ ಇದು ವಿನಾಶಕ್ಕೆ ಕಾರಣವಾಗುತ್ತೆ ಅಂತ ಅಂದುಕೊಂಡು ಅದಕ್ಕೆ ಎರಡು ಚೌಕಟ್ಟನ್ನು ಹಾಕಿ, ಅಂದರೆ ನಿಯಮಗಳ ಒಳಗಡೆ ಆ ಎರಡೂ ಶಕ್ತಿಗಳ ಉಪಯೋಗ ಆಗಬೇಕು ಅನ್ನೋದನ್ನು ನಿಶ್ಚಯ ಮಾಡಿದರು. ನಿಯಮಗಳನ್ನು ಮಾಡಿ, ಆ ನಿಯಮಗಳಿಗೆ ಧರ್ಮ ಅಂತ ಕರೀತಾರೆ. ಧರ್ಮ ಅಂದರೆ ರಿಲೀಜನ್ ಮಾಡೋಕ್ಕೆ ಆಗಲ್ಲ. ಎಲ್ಲ ಭಾಷೆಗಳಲ್ಲಿ ಧರ್ಮ ಅಂತಾನೇ ಉಪಯೋಗಿಸ್ಬೇಕು. ರಿಲಿಜನ್ ಅಂದರೆ ಪೂಜಾ ಪದ್ಧತಿ. ಒಬ್ಬರಿಗೆ ಒಂದೊಂದು ಥರ ಇರುತ್ತೆ. ದೇವರನ್ನ ತಲುಪಲಿಕ್ಕೆ ಇರುವ ಒಂದು ಮಾರ್ಗಕ್ಕೆ ರಿಲಿಜನ್ ಅಂತ ಕರೀತಾರೆ. ರಿಲಿಜನ್ ಅನ್ನ ಭಾರತೀಯ ಭಾಷೆಯಲ್ಲಿ ಅನುವಾದ ಮಾಡಬೇಕು ಅಂದರೆ ಮತ ಅಂತ ಕರೀಬಹುದು. ಅಂದರೆ ಅಭಿಪ್ರಾಯ. ದೇವರನ್ನ ತಲುಪಲಿಕ್ಕೆ ಈಗ ನಾನು ಈ ಮಾರ್ಗವನ್ನು ಅನುಸರಿಸದೆ ನನಗೆ ದೇವರು ಸಿಕ್ಕ, ನೀವು ಕೂಡ ಈ ಮಾರ್ಗವನ್ನು ಅನುಸರಿಸಿದ್ರೆ ನಿಮಗೂ ದೇವರು ಸಿಗ್ತಾನೆ. ಅದು ಮತ ಸಂಪ್ರದಾಯ ಆಯಿತು. ಸಂಪ್ರದಾಯ ಬಿಟ್ಟು ಮತ ಅಂದರೆ ರಿಲಿಜನ್. ಹಾಗೆ ಈ ಜಗತ್ತಿನಲ್ಲಿ ಸಾವಿರಾರು ಅಸಂಖ್ಯಾತ ರಿಲಿಜನ್ ಇದೆ, ಜನ ಇದ್ದಾರೋ ಅಷ್ಟು ಮತಗಳಿದೆ. ಅವೆಲ್ಲವೂ ವೈಯಕ್ತಿಕ ಉಪಾಸನಾ ಪದ್ಧತಿ. ನನಗಿಷ್ಟ ಬಂದದ್ದನ್ನ ನಾನು ದೇವರು ಅಂತ ತಿಳ್ಕೊಳ್ತೀನಿ, ಆ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದಕ್ಕೆ ರಿಲಿಜನ್ ಅಂತ ಹೆಸರು. ಧರ್ಮಕ್ಕೂ ರಿಲಿಜನ್ಗೂ ಯಾವ ಸಂಬಂಧವೂ ಇಲ್ಲ. ಮನುಷ್ಯನ ಕರ್ಮಶಕ್ತಿ ಕಲ್ಪನಾ ಶಕ್ತಿಗೆ ಒಂದು ದಿಶೆಯನ್ನ ಕೊಟ್ಟು ಅದರಿಂದ ಮನುಷ್ಯ ಒಳ್ಳೆಯದನ್ನು ಮಾಡಬೇಕು, ಲೋಕ ಕಲ್ಯಾಣ ಆಗಬೇಕು, ಜಗತ್ ಕಲ್ಯಾಣ ಆಗಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ರಚಿಸಿರ್ತಕ್ಕಂತಹ ನಿಯಮಗಳಿಗೆ ಧರ್ಮ ಅಂತ ಕರೀತಾರೆ. ಸ್ಪಷ್ಟ ಆಯ್ತಾ ಎಲ್ಲರೂ? ಒಪ್ಪಿಗೆ ಆಯ್ತಾ ಅಂತ ಕೇಳ್ತಾ ಇಲ್ಲ ನಾನು, ಸ್ಪಷ್ಟ ಆಯ್ತಾ ಅಂತ ಕೇಳ್ತಿದ್ದೀನಿ. ನಾನು ಹೇಳಿರೋದು ಅರ್ಥವಾಗಿದೆ ಅಂತ. ಒಪ್ಪಿಗೆ ಆಗೋದು ಬೇರೆ, ಅರ್ಥವಾಗೋದು ಬೇರೆ. ಕೆಲವು ಗುತ್ತಿಗೆಗಳು ಹೀಗೆ ಇರುವುದರ ಕಾರಣ ಏನು, ಹೀಗೆ ಇದೆ ಅಂತಂದರೆ ಅವರು ಒಪ್ಪಿಗೆ ಆಗಿಲ್ಲ ಅಂತ ಅರ್ಥ. ಒಪ್ಪಿಗೆ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅರ್ಥವಾಗಿದೆಯೇ ಅಂತ ಹೇಳ್ತಾ ಇದ್ದೇನೆ. ಅರ್ಥ ಮಾಡಿಕೊಂಡು ಸಾಕು. ಒಪ್ಪಿಗೆ ಆಗೋದು ಬಿಡೋದು ದೇವರಿಗೆ ಬಿಟ್ಟಿದ್ದು ನಮಗೆ. ಇದು ಧರ್ಮ ಅಂತ. ರಿಲಿಜನ್ ಅಂತ ಈಕ್ವೇಟ್ ಮಾಡ್ತೀವಿ ನಾವು. ಅಧ್ಯಾತ್ಮ ಮತ್ತು ಮತ, ರಿಲಿಜನ್ ಎರಡು ಒಂದೇ ಅಂತ ಅಂದ್ಕೊಂಡಿದ್ದೀವಿ. ರಿಲಿಜನ್ ಅನ್ನೇ ನಾವು
ಅಧ್ಯಾತ್ಮ ಅಂತ ಅಂದ್ಕೊಂಡಿದ್ದೀವಿ. ರಿಲಿಜನ್ ಈಸ್ ನಾಟ್ ಈಕ್ವಲ್ ಟು ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಅಂದರೆ ಎಲ್ಲರಿಗೂ ಒಂದೇ, ರಿಲಿಜನ್ ಒಬ್ಬೊಬ್ಬರಿಗೆ ಒಂದು. ಗೊತ್ತಾಯ್ತಾ ನಿಮಗೆ ವೀರಶೈವ, ನಿಮಗೆ ದ್ವೈತ, ನಿಮಗೆ ಅದ್ವೈತ, ನಿಮಗೆ ಶೈವ, ಶಾಕ್ತ, ಗಾಣಪತ್ಯ, ಇಸ್ಲಾಂ, ಕ್ರೈಸ್ತ, ಸಾವಿರ, ಯಹೂದಿ, ಎಷ್ಟಿಲ್ಲರಿ ಈ ದೇಶದಲ್ಲಿ, ಜಗತ್ತಿನಲ್ಲಿ ಲೆಕ್ಕವಿಲ್ಲದಷ್ಟು ಮತ ಸಂಪ್ರದಾಯಗಳು. ಎಲ್ಲವೂ ದೇವರನ್ನ ತಲುಪಲಿಕ್ಕೆ ಇರತಕ್ಕಂಥ ರಿಲಿಜನ್ಸ್ ಇಲ್ಲ. ಅವರವರ ಶ್ರದ್ಧೆ, ಅವರವರ ನಿಷ್ಠೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬರ ನಿಷ್ಠೆಯನ್ನ ಪ್ರಶ್ನಿಸಬಾರದು, ಇನ್ನೊಬ್ಬರ ಶ್ರದ್ಧೆಯನ್ನ ಟೀಕಿಸಬಾರದು. ಅರ್ಥವಾಯ್ತಾ? ಇದು ಒಬ್ಬೊಬ್ಬರಿಗೆ ಒಂದೊಂದು. ಎಷ್ಟು ಜನ ಇದ್ದಾರೋ ಅಷ್ಟು ರಿಲಿಜನ್ಸ್, ಅಷ್ಟು ಮತಗಳು. ಆದರೆ ಸ್ಪಿರಿಚುವಾಲಿಟಿ ಎಲ್ಲ ಇಡೀ ಜಗತ್ತಿನಲ್ಲಿ ಮಾನವ ಮಾತ್ರರಿಗೆ ಒಂದೇ ಒಂದು ಸ್ಪಿರಿಚುವಾಲಿಟಿ. ಏನದು ಸ್ಪಿರಿಚುವಾಲಿಟಿ? ಧರ್ಮದಂತೆ ಬದುಕು, ಧರ್ಮದಂತೆ ಬದುಕು. ಸರಿ, ಒಂದು ಅರ್ಥ. ಇನ್ನೊಂದು ಅರ್ಥ ಏನು? ಧರ್ಮದಂತೆ ಬದುಕಬೇಕು ಅಂದ್ರೆ ಅರ್ಥವಾಗಲ್ಲ. ನೀವು ಹೇಳಿದ್ದು ನೂರು ಸಲ ಅದು ಅರ್ಥವಾಗಲ್ಲ. ಅದಕ್ಕೆ ಅರ್ಥವಾಗುವಾಗ ಹೇಳೋದು ಹೇಗೆ? ನಿಮಗೆ ಇನ್ನೊಂದು ಅರ್ಥ ಅನ್ನಿಸ್ತದೆ, ಇನ್ನೊಂದು ರೀತಿಯಲ್ಲಿ ಅರ್ಥ ಅನ್ನಿಸ್ತದೆ. ಈಗ ಇದಕ್ಕೇನಂತ ಕರೀತಾರೆ? ಶರೀರ ಅಂತ ಕರೀತಾರೆ. ಇದು ನನ್ನದು ಅಥವಾ ನನಗೆ ಸಿಕ್ಕಿರೋದು? ಗ್ಯಾರಂಟಿನ ಲಾಕ್ ಮಾಡಲ? ಇದು ನಂದ ಅಥವಾ ಸಿಕ್ಕಿರೋದು? ಸಿಕ್ಕಿರೋದು. ಈಗ ನೀವು ಮನೆಗೆ ಹೋಗ್ಬೇಕಾದ್ರೆ ಒಂದು ವ್ಯಾಲೆಟ್ ಸಿಗುತ್ತೆ, ಹಣ ಇರುವ ಪಾಕೆಟ್ ಅಂತ ಏನಂತ ಸಿಗುತ್ತೆ. ಒಂದು 10,000 ರೂಪಾಯಿ ಇದೆ. ಏನ್ ಮಾಡ್ತೀರ ನೀವು? ರೂಪಾಯಿ ಈ ಕಡೆ ಒಬ್ರು, ಈ ಕಡೆ ಒಬ್ರು. 10,000 ರೂಪಾಯಿ ಇದೆ ನೋಡಿ, ತೆಗೆದು ನೋಡೋದು. ನೀವೇನ್ ಮಾಡ್ತೀರ? ಕುತ್ಕೊಂಡು ಉತ್ತರ ಹೇಳೋಲ್ಲ, ಕೈ ಎತ್ತಬೇಕು. ನಾನು ಹೇಳಿದ ಮೇಲೆ 10,000 ರೂಪಾಯಿ ಇದೆ. ಒಂದು ಅದರೊಂದು ಜಿಪ್ ಇದೆ, ಜಿಪ್ ಒಳಗಡೆ ಒಂದು ಚೈನ್ ಇದೆ ಬಂಗಾರ. ಏನು ಮಾಡಿ? ಪೊಲೀಸ್ ಸ್ಟೇಷನ್ ಸೂರ್ಯ. ಅಚ್ಚಾ, ಯಾವುದೋ ಒಂದು ನಂಬರ್ ಸಿಗುತ್ತೆ. ಆ ನಂಬರ್ ನೋಡಿ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ತಲುಪಿಸ್ತೀರಾ? ಇನ್ ಕೇಸ್ ನಂಬರ್ ಇಲ್ಲ ಪೊಲೀಸ್ ಸ್ಟೇಷನ್ ಇದಿಲ್ಲ, ಯಾಕಂದ್ರೆ ಅದು ಅವ್ರಿಗೆ ತಲುಪಲ್ಲ. ದೇವಸ್ಥಾನದಲ್ಲಿ ಎಷ್ಟು ಒಳ್ಳೆಯವರೇ ನೀವು, ಒಳ್ಳೆಯವರೇ. ನಿಮಗೆ ಪೊಲೀಸರಿಗೆ ತುಂಬಾ ವಿಶ್ವಾಸ ಇದೆ ನೋಡಿ. ಒಳ್ಳೆಯವರಲ್ಲಿ ಎಷ್ಟು ಪ್ರಕಾರ ಇದೆ ಅಲ್ವಾ? ಇವರು ಒಳ್ಳೆಯವರೇ. ಇವ್ರು ತಗೊಂಡಾಗ ಇಬ್ಬರಲ್ಲಿರುವ ಒಂದು ಸಮಾನಾಂಶ ಏನು ಹೇಳಿ ನೋಡೋಣ. ಸ್ವಂತ ಕುಟುಂಬ ಅಂತಿದೆ ಅಲ್ವಾ? ನಾನು ಈ ಕಡೆ ಒಬ್ಬರು, ಈ ಕಡೆ ಒಬ್ಬರು ಅಂತ ಹೇಳಿದ್ರೆ ಈ ಕಡೆಯವರಿಗೆ 2 ಚಾನ್ಸ್ ತಗೊಂಡ್ಬಿಟ್ಟು, ಹೀಗಾಗಿ ನಿಮ್ಗೆ ಚಾನ್ಸ್ ಇಲ್ಲ. ಇಡೀ ದೇಶದಲ್ಲಿ ಪ್ರಶ್ನೆ ಕೇಳ್ತೀನಿ, ನಮ್ಮ ದೇಶ ಎಂಥ ಪುಣ್ಯ ಭೂಮಿ ರೀ. ಒಬ್ರು ನನಗೆ ಸ್ವಂತಕ್ಕೆ ಇಟ್ಕೋಬೇಕು ಅಂತ ಹೇಳಿರೋ ಸಿಕ್ಕೇ ಇಲ್ಲ ಇವಾಗ. ಟೀಚರ್ಸ್ ಕೇಳಿದ್ದಾರೆ, ಅದಕ್ಕೆ ಹಿಂಗೆ ಹೇಳಿದ್ದಾರೆ ಅಂತಲ್ಲ. ಸಣ್ಣ ಮಗು ಕೇಳಿದಾಗ ನಾವು ಇಟ್ಕೋಬಾರ್ದು ಸರ್. ಏನು ದೇಶ ಇದು? ವಾಪಸ್ಸು ನಾನು ಮುಂದುವರಿತಾ ಇದ್ದೀನಿ. ಸ್ವಲ್ಪ ಮುಂದುವರಿಸುತ್ತೆ, ಹೆಚ್ಚು ಪ್ರಮಾಣ ಮಾಡೋದಿಲ್ಲ ಇದ್ದೀನಿ. ಈಗ ಇದು ಅಂದ್ರೆ ಶರೀರ ಮಾತ್ರ ಅಲ್ಲ, ಅದರೊಳಗಡೆ ಇರುವ ಮನಸ್ಸು, ಅದರೊಳಗಡೆ ಇರುವ ಬುದ್ಧಿ. 2 ಸಾಫ್ಟ್ವೇರ್, ಒಂದು ಹಾರ್ಡ್ವೇರ್. ಹಾರ್ಡ್ವೇರ್ ಅಂದರೆ ಶರೀರ, ಸಾಫ್ಟ್ವೇರ್ ಅಂದರೆ ಮನಸ್ಸು, ಬುದ್ಧಿ. ಈ 3 ನಮಗೆ ಸಿಕ್ಕಿರುವುದನ್ನು ಸ್ವಂತಕ್ಕೆ ಉಪಯೋಗಿಸಬಾರದು.
ಈಗ ನಿಮ್ಮ ಕಥೆ ಮುಗಿ, ಇದೇ ಲಾಸ್ಟಿಗೆ ನಿಮ್ಮ ಸಂವಾದದಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್. ಈ ಶರೀರ ಮನಸ್ಸು ಬುದ್ಧಿಯನ್ನು ಹೀಗೆ ಆಣೆ ಮಾಡಿ ಹೋಗಿ, ಕೃಷ್ಣನ ಆಣೆ ಮಾಡಿ ಹೋಗಿ ಸ್ವಂತ ನಾನು ಉಪಯೋಗಿಸ್ಬೇಕು. ಯಾಕೆಂದರೆ ಇದು ನಂದಲ್ಲ, ಇದು ಸಿಕ್ಕಿರುವುದು. ಮೊದಲೇ ಹೇಳಿದ್ರೆ ನಾನು ನಿಮಗೆ ಹುಷಾರಾಗಿಲ್ಲ ಕೊಡಲಿಲ್ಲ, ನೀವು ಬಹಳ ಗಟ್ಟಿಯಾಗಿ ಹೇಳಿದರೆ ನಂದಲ್ಲ ಅಂತ. ಹಾಗಿದ್ಮೇಲೆ ಸಿಕ್ಕಿರೋದು ಅಂತಾದ್ಮೇಲೆ ಇಡೀ ದೇಶದ ಒಂದೇ ಒಂದು ಸಣ್ಣ ಮಗು ಹೇಳಿಲ್ಲ ನಾವು ಉಪಯೋಗಿಸ್ಬೇಕು ಅಂತ. ಅದನ್ನು ಸಂಬಂಧಪಟ್ಟವ್ರಿಗೆ ಕೊಡಬೇಕು, ಇಲ್ಲದಿದ್ದರೆ ದೇವಸ್ಥಾನಕ್ಕೆ ಕೊಡಬೇಕು. ಒಳ್ಳೆ ತನಕ್ಕೆ ಒಳ್ಳೆ ಕೆಲಸಗಳನ್ನು ಕೂಡ ಈ ಶರೀರ ಮನಸ್ಸು ಮತ್ತು ಬುದ್ಧಿ ಇನ್ನೊಂದಲ್ಲ ಅಂತ ಆದಮೇಲೆ ಯಾರು ಇದನ್ನು ಕೊಟ್ಟಿದ್ದಾರೋ, ಇದರ ಮಾಲೀಕರಾಗಿದ್ದಾರೋ ಅವರಿಗೆ ವಾಪಸ್ ಮಾಲೀಕರು ಯಾರು? ದೇವರು. ದೇವರಿಗೆ ಒಪ್ಪಿಸ್ಬೇಕು ಅಲ್ಲವೇ? ಇದನ್ನು ಒಪ್ಪಿಸ್ಬೇಕು. ದೇವರು ಯಾರು? ಎಲ್ಲಿಗ ನಮ್ಮಲ್ಲಿದ್ದಾರೆ. ಒಪ್ಪಿಸೋದು ಯಾರಿಗೆ ಒಪ್ಪಿಸ್ಬೇಕು? ಋಷಿಗಳು ಹೇಳಿದ್ದಾರೆ ದೇವರು ಹೇಗಿರ್ತಾನೆ ಅಂತ ಹೇಳಿದ್ದಾರೆ. ಹೇಳುವುದ ನಿಮಗೆ? ಹೇಳುವುದ? ಶುಲ್ಕ ಇಲ್ಲದೆ ಹೇಳ. ಅವೇನು ಹೇಳಿದ್ದಾರೆ ಅಂದರೆ ಮಂತ್ರ ಹೀಗೆ ನೋಡಿ, ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರ ಶೀರ್ಷ ಪುರುಷ, ಅಂದರೆ 1000 ತಲೆಗಳು ಇರುವ ಪುರುಷ. ಶೀರ್ಷ ಅಂದರೆ ಪುರುಷ, ತಲೆ. 1000 ತಲೆಗಳಿರುವ ಪುರುಷ. ಸರಿಯಾಗಿ ಕೇಳಿಸ್ಕೊಂಡು ಹೇಳಿ. ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷಃ ಸಹಸ್ರಪಾದ. ಅಂದರೆ ಭಗವಂತ ಅಂದರೆ ಹೇಗಿದ್ದಾನೆ ಅಂದರೆ ಅವನಿಗೆ 1000 ತಲೆಗಳು, 1000 ಕೈಗಳು, 1000 ಕಣ್ಣುಗಳು, 1000 ಕಾಲುಗಳು. ಅಂದ್ರೆ ಏನು? ಕೂತಿರೋದೇ ದೇವರಲ್ಲವೇ? ಅಯ್ಯೋ, ಇಷ್ಟು ಸಾಮಾನ್ಯವಾದದ್ದು ನಮ್ಮ ದೇಶದಲ್ಲಿ ಬಹಳ ಜನಗಳಿಗೆ ಅರ್ಥವಾಗಲ್ವಲ್ಲ, ಕಚ್ಚಾಗ್ತಾರಲ್ಲ, ಮುಚ್ಚಿ ಮುಸಿತಾರಲ್ಲ, ಮುಚ್ಚಿಡಲು ಓಡಾಡ್ತಾರಲ್ಲ ಅಲ್ಲ. ಹೀಗಾಗಿ ಯಾರನ್ನೋ ಕಲಿಬೇಕು ಇದನ್ನ. ಸಮಾಜ ದೇವರು ಪ್ರತಿಯೊಬ್ಬರನ್ನು ದೇವರಂತೆ ಕಾಣು ಅನ್ನೋದನ್ನ ಸಮಾಜದ ಜನ ಯಾರನ್ನ ನೋಡಿ ಕಲಿಬೇಕು. ಅಯ್ಯೋ, ಎಷ್ಟು ಹೊತ್ತಾಯ್ತು ಲೈಫ್ ಅದಕ್ಕೆ. ನಾನು ದುಡ್ಡಿ ಬಟನ್ ಹಾಕಿ ಎಷ್ಟೊತ್ತಾಯ್ತು. ಶಿಕ್ಷಕರ ಎಲ್ಲರನ್ನೂ ನಾನು ದೇವರಂತೆ ಕಾಣಬೇಕು. ನನಗೆ ಪ್ರಯತ್ನ ಮಾಡೋದ ಹೋಗಿ ಪ್ರಯತ್ನ ಮಾಡೋದ ಮಾಡಿದ್ದೀವಿ. ಎಂಥ ಒಳ್ಳೆ ಮಾತಾಡ್ತೀನಿ ನಟ. ಮುಂದಿನ ಸರಿ ಬಂದಾಗ ದೇವರಾಗುವುದು, ಋಷಿಯಾಗುವುದು, 2 ಶಬ್ದ ಬಿಟ್ಬಿಡಿ. ಗುರುವ, ಶಿಕ್ಷಕ, ನೌಕರನಾಗಿ ಉಳಿಬಾರದು. ಸಮನ್ವಯ ಮಾಡಿದರೆ ನಿಮ್ಮ ಮುಂದೆ ಅದೆಲ್ಲ ಹೇಳಿ. ಇದೇ ಜನ್ಮದಲ್ಲಿ ನಾವು ಗುರುವಾಗಬೇಕು. ಸಾಧ್ಯ ಇದೆಯಾ? ಒಂದು ಗುರು ಅಂದರೆ ಏನು ಅಂತ ಅರ್ಥ ಮಾಡ್ಬೋದು.
ಆಮೇಲೆ ಅದನ್ನು ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನೋಡೋಣ, ಬೇಗ ಸಿಗುವ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತೀನಿ ದೇವರಿಗೆ, ಬೇಗ ನನಗೆ ಯಾಜ್ಞವಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ. ನೋಡೋಣ, ಇಲ್ಲಿ ಮುಗಿಸೋಣ. ನಿಮ್ಗೆ ಏನಾದರೂ ಕೇಳೋದಿದ್ದು ಕೇಳಿ. ಪ್ರಶ್ನೆಗಳನ್ನು ಏನಾದರೂ ಕೇಳೋದಿದೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೇಳೋದಿದೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕೇಳೋದಿದೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೇಳೋದು. ಇಲ್ಲಿ ಒಬ್ರು ಚೇತನ ರಾಜೇಂದ್ರ ಅಂತ ಇದ್ದಾರೆ, ಅವ್ರ ಪರಿಚಯ ಇದೆಯಾ? ಅವ್ರನ್ನ ಪರಿಚಯ ಮಾಡ್ಕೊಂಡು ಈಗ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಮುಖರು. ಇವರನ್ನು ಕೆಲವರು ನೋಡಿರ್ಬೋದು. ಇವ್ರ ಫೋನ್ ನಂಬರ್ ಇಟ್ಕೊಂಡಿದ್ವಿ. ಭಾರತೀಯ ಶಿಕ್ಷಣ ಮಂಡಲದ ಚಟುವಟಿಕೆ ಭಗವಂತ ಸಮಾಜ ಅಂತ ಆದ್ಮೇಲೆ ಸಮಾಜಕ್ಕೆ ಇದು ಒಪ್ಪಿಸುವುದು, ದೇಶಕ್ಕೆ ಒಪ್ಪಿಸುವುದು. ಅದಕ್ಕೆ ಒಂದು 3 ಶಬ್ದ ಇದೆ, ಅದು ಬಿಟ್ಟು ಜೋಡಿಸ್ಬಿಟ್ಟಿದ್ದಾರೆ. ದೇಹ, ದೇಶ, ದೇವತೆ, 3 ದದಿಂದ ಶುರುವಾಗಿದೆ ಅಲ್ವಾ? ದೇಹ, ದೇಶ, ದೇವತೆ. ಈ ದೇಹ ದೇವತೆಯಾಗಬೇಕಾದರೆ, ಅಂದರೆ ದೇವರಾಗಬೇಕಾದರೆ ಮಧ್ಯದಲ್ಲಿದೆ. ಅದಕ್ಕೆ ಅರ್ಪಣೆ ಆಗದೆ ದೇವ ಆಗದೇ ಇಲ್ಲ. ಪಕ್ಕ ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ, ದೇಶವನ್ನ ದೇವರಂತೆ ಕಾಣದೇ ಇದ್ದರೆ ಈ ದೇಹ ದೇಶಕ್ಕೆ ಸಮರ್ಪಣೆ ಆಗದೇ ಇಲ್ಲ. ಎರಡೂ ವಾಕ್ಯಗಳ ಒಂದೇ ಒಂದು ಒಳ ಅರ್ಥ ಏನು? ಈ ದೇಹ ದೇಶಕ್ಕೆ ಸಮರ್ಪಿತವಾದ. ನೀವು ಯಾರು ಬೇಕಾದ್ರೂ ಪೂಜೆ ಮಾಡ್ಕೊಳ್ಳಿ, ಹೀಗೆ ಆರತಿ ಮಾಡಿ, ಹೀಗೆ ಆರತಿ ಮಾಡಿ, ಆದ್ರೆ ಬಿಡ್ತೀವಿ. ಅಂದ್ರೆ ಸರಿಯಾಗಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಬೇಕಾದ್ರೆ ಅದನ್ನು ಕೇಳಿ, ಅದರ ವಿಧಿವಿಧಾನಗಳನ್ನು ತಿಳ್ಕೊಳ್ಳಿ. ಅದಕ್ಕೂ ವಿಧಿವಿಧಾನಗಳಿವೆ, ಆದ್ರೆ ಅದೆಲ್ಲ ವೈಯಕ್ತಿಕ. ನಾವು ಸಂಬಂಧಪಟ್ಟಿದ್ದೇವೆ, ಈ ದೇಹ ದೇಶಕ್ಕೋಸ್ಕರ ಸಮರ್ಪಿತವಾಗಲೇಬೇಕು, ಬೇರೆ ದಾರಿ ಇಲ್ಲ. ಆ ರೀತಿ ಸಮರ್ಪಿತವಾಗಲಿಕ್ಕೆ ಅನೇಕ ರೀತಿಯ ಉದ್ಯೋಗಗಳು ಅಂತ ಏನಿದಾವೋ ಅದರಲ್ಲಿ ಅತಿ ಶ್ರೇಷ್ಠವಾದಂತಹದ್ದು ಯಾವುದು? ಹೀಗಾಗಿ ನಾವು ಬಿಟ್ಟಸ್ತ್ರ ಬಂದು 3 ಪಟ್ಟು ಪುಣ್ಯವಂತರು. ಬಸ್ ಈಗ ನೀರು ಕೇಳಬೇಕು. ನಮಸ್ತೆ ಸರ್. ಇದು ಒಂದೇ ಭಾರತ ಅಂತ ಒಂದು ಪುಸ್ತಕ ಓದ್ತೀವಿ ಸರ್. ಅದರಲ್ಲಿ ಒಂದು ಕಡೆ ಪ್ರಸ್ತಾಪ ಮಾಡಿ, ಭಾರತೀಯರು ಮೋಸ ಮಾಡೋದಿಲ್ಲ, ಕಳ್ತನ ಮಾಡೋದಿಲ್ಲ, ಇಡೀ ದೇಶದ ತುಂಬ ನಾವು ಸುತ್ತಾಡ್ತಿದ್ದೀವಿ. ಒಂದು ಇರುವೆ ಕೂಡ ನೋವು ಮಾಡೋಂಥ ಬಟ್ ಸ್ವಾಭಿಮಾನಿಗಳು, ಅವ್ರನ್ನ ನಾವು ಶಾಶ್ವತವಾಗಿ ಆಳಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತಂದೇಳಿ ಆಗ ಬ್ರಿಟಿಷ ಒಬ್ಬ ಅಧಿಕಾರಿ ಹೇಳ್ತಾರೆ ಸರ್, ಮೆಕಾಲೆ ಹೇಳ್ತಾರೆ, ಇಡೀ ಇಂಡಿಯಾವನ್ನು ನಾವು ಶಾಶ್ವತವಾಗಿ ಆಳಬೇಕಂತಂದ್ರೆ ಅವ್ರ ಶಿಕ್ಷಣ ಪದ್ಧತಿಯನ್ನು ತಿಳಿಸಬೇಕು ಅಂತ ಹೇಳ್ತಾರೆ. ಸೊ ಆ ಪ್ಲೇಸಲ್ಲಿ ನಾವು ಇಂಗ್ಲೀಷ್ ಅನ್ನೋದನ್ನ ನೆಡಬೇಕು. ಆ ಮೂಲಕ ನಾವು ಶಿಕ್ಷಣದಲ್ಲಿ ಬದಲಾವಣೆ ತಂದ್ರೆ ಭಾರತವನ್ನು ನಾವು ಶಾಶ್ವತವಾಗಿ ಆಳಬಹುದು ಅಂತಂದೇಳಿ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಸರ್. ಬೇಕಾದ್ರೆ ಈ ಥರ ಹೇಳಿದ್ದಾರೆ ಅವರಿಗೆ ಅಂತಂದೇಳಿ. ಸೊ ಈ ದೃಷ್ಟಿಕೋನದಿಂದ ಇವತ್ತಿನ ಶಿಕ್ಷಣ ನಾವು ಇಂಗ್ಲೀಷ್ ಮೀಡಿಯಂ ಅಂತ ಏನು ಹೋಗ್ತಾ ಇದ್ದಾರಲ್ಲ, ಇದು ಮತ್ತೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿತ್ತಲ್ಲ, ಇದರಲ್ಲಿ ಯಾವುದು ನಮಗೆ ಮುಂದಿನ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ಶಿಕ್ಷಣ ಪದ್ಧತಿ ಬಂದರೆ ಒಳ್ಳೆಯದು. ಆದರೆ ಇವತ್ತು ಅಲ್ಲಿ ಹೋಗ್ತಾ ಇದ್ದಾರಲ್ಲ ಸರ್, ಎಲ್ಲ ಕಡೆನೂ ಇಂಗ್ಲೀಷ್ ಭಾಷೆ, ಇಂಗ್ಲೀಷ್ ಶಿಕ್ಷಣ ಅಂತ ಹೋಗ್ತಾ ಇದ್ದಾರೆ. ವರ್ತಮಾನವನ್ನು ಬದಲಾಯಿಸುವ ಶಕ್ತಿ ಯಾರಲ್ಲಿ ಇದೆ? ಎಷ್ಟು ಹಳ್ಳಿಯಿಂದ ಬರ್ತಾರಪ್ಪ ಇಲ್ಲಿ ಮಕ್ಕಳು? ಎಷ್ಟು ಹಳ್ಳಿಯಿಂದ ಬರ್ತಾರೆ? ಒಂದು 40 ಅಂತ ಇಟ್ಕೊಂಡು 40 ಹಳ್ಳಿಗಳಲ್ಲಿ ಎಷ್ಟು ಜನ ವಾಸ ಮಾಡ್ತಿರ್ಬೋದು ಅಂತ? 40,000 ಅಂತ ಇಟ್ಕೊಂಡು 50,000 ಜನ, ಸುಮಾರು 1,000 ಮನೆ, ಒಂದು 5,000 ಮನೆಗಳು, 5,000 10,000 ಮನೆ. ಹೌದಾ?
10,000 ಮನೆಗಳನ್ನು ಬದಲಾಯಿಸಿದರೆ 10,000 ಮನೆಗಳನ್ನು ಬದಲಾಯಿಸಿದರೆ ಈಗಿನ ಕಾಲ ಬದಲಾಗುತ್ತಾ ಅಲ್ವಾ? ಅಲ್ವಾ? ಖಂಡಿತ ಆಗುತ್ತೆ. ಅದಕ್ಕೆ ನೀವು 1 ವರ್ಷದಲ್ಲಿ ನೀವೆಲ್ಲರೂ ಸೇರಿ 10,000 ಮನೆಗಳಿಗೆ ಒಂದ್ಸರಿಯಾದ್ರೂ ಹೋಗ್ತಾರೆ. ಬೇಡ, ಕಷ್ಟ ಅಂತ ಅನಿಸ್ತು. ನಿಮ್ಮ ವಿದ್ಯಾರ್ಥಿಗಳ ಮನೆಗೆ ವರ್ಷದಲ್ಲಿ ಒಮ್ಮೆ ಹೋಗ್ತಾರೆ. ಸಾಧ್ಯ ಇದೆಯಾ? ಹೋಗೋದ? ಹೋಗಿ ಔಷಧದಲ್ಲಿ ವಾಪಸ್ ಬರಬಾರ್ದು. ಅವ್ರ ಮನೆಯಲ್ಲಿ 1 ಗಂಟೆ ಕೂತ್ಕೋಬೇಕು. ಒಳ್ಳೆಯ ಮಾತುಗಳನ್ನೇ ಆಡಬೇಕು. ಮನೆ ಮಂದಿರವಾಗುವುದು ಹೇಗೆ ಅಂತ ಚರ್ಚೆ ಮಾಡಿ ಬರಬೇಕು. ವರ್ಷದಲ್ಲಿ ಅವರೆಲ್ಲರೂ ಇಲ್ಲಿ ಬರಬೇಕು. 3 ತಿಂಗಳಿಗೆ ಒಂದ್ಸರಿ ಆದ್ರೂ ಬರಬೇಕು, 4 ತಿಂಗಳಿಗೆ ಒಂದ್ಸರಿ ಆದ್ರೂ ಬರಬೇಕು. ಬೇರೆ ಬೇರೆ ಶಿಫ್ಟ್ ಅಲ್ಲಿ ಬರಬೇಕು. ಅವರೊಂದು ಅರ್ಧ ನಿಮಿಷ ಇರಬೇಕು. ಮನೆಯನ್ನ ಮಂದಿರ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡು ಹೋಗ್ಬೇಕು. ನೀವು ಹಾಗೆ ನೋಡಿದ್ರೆ ವರ್ಷದಲ್ಲಿ 1 ಸಾರಿ ಅಂತ ನಾನು ಹೇಳಿದೆ, ಪ್ರಯತ್ನ ಮಾಡಿ. ಇನ್ನೊಂದ್ಸರಿ ಹೋಗೋಕ್ಕಾಗುತ್ತಾ ಅಂತ ಒಂದ್ಸರಿ ಹೇಳೋದು, ಇನ್ನೊಂದ್ಸರಿ ಆಗಿದೆಯೋ ಇಲ್ಲ ಅಂತ ನೋಡೋದು. ಯಾರನ್ನು ಟೀಕೆ ಮಾಡೋದಿಲ್ಲ, ಯಾರ ಬಗ್ಗೆನೂ ಕೆಟ್ಟದ್ದಾಗಿ ಯೋಚಿಸೋದಿಲ್ಲ. ಅಪವಾದ ಒಂದೇ ಒಂದು ಅಂದರೆ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದನ್ನ ಮಾಡುವವರ ಬಗ್ಗೆ ಮಾತ್ರ ನಾವು ಎಲ್ಲರೂ ಸೇರಿ ವಿಶೇಷವಾಗಿ ಆಲೋಚನೆ ಮಾಡಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಎಲ್ಲರೂ ಒಳ್ಳೆಯವರೇ ಇದ್ದಾರೆ ಅಂತ ಅಂದ್ಕೊಂಡೇ ಮುಂದಕ್ಕೆ ಹೋಗ್ಬೇಕು. 10,000 ಮನೆಗಳನ್ನು ನಾವು 5 ವರ್ಷಗಳಲ್ಲಿ ಬದಲಾಯಿಸಿಬಿಟ್ರೆ ದೇಶ ಬದಲಾಗುತ್ತೆ. ಎಂಥ ಅದ್ಭುತವಾದ ಶಕ್ತಿ ಶಾಲೆಯಲ್ಲಿ ಕಲ್ಪನೆ ಮಾಡ್ಕೊಳ್ತಾರ. ನಿಮ್ಮ ಮೂರು ಮಾಡ್ಕೊಬೇಕು. ಶಿಕ್ಷಕರಲ್ಲಿ 3 ಥರದ ಶಕ್ತಿಗಳನ್ನು ಬೆಳೆಸ್ಕೊಂಡು, ಒಂದು ಜ್ಞಾನ ಶಕ್ತಿ, ಇನ್ನೊಂದು ಆತ್ಮೀಯತೆಯ ಶಕ್ತಿ, 3ನೇದು ಸ್ವಂತದ ಆದರ್ಶದ ಶಕ್ತಿ. ಏನೇ ಮಾತಾಡೋದನ್ನು ಮುಂಚೆ ನಾನು ಅದು ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ನಾನು ಮಾಡದೇ ಇರೋದನ್ನ ನನ್ನ ಬಾಯಿಂದ ಇನ್ನೊಬ್ರು ಹೇಳೋ ಪ್ರಶ್ನೆ ಇಲ್ಲ. ದಿವಸ ವ್ಯಾಯಾಮ ಮಾಡ್ತೀಯಾ? ದಿವಸ ವ್ಯಾಯಾಮ ಮಾಡು, ಸೂರ್ಯ ನಮಸ್ಕಾರ ಮಾಡಬೇಕು ಹೇಳೋದಿಲ್ಲ. ಎಲ್ಲಿವರೆಗೆ ಹೇಳೋದಿಲ್ಲ? ನಾವು ಮಾಡ್ಕೊಂಡು ಹೇಳೋದಿಲ್ಲ. ಯಾವುದೇ ಮಾತುಗಳನ್ನ ಬೇರೆಯವ್ರಿಗೆ ಹೇಳಬೇಕಾದ್ರೆ ಅದು ಮಾಡಿದ ತಕ್ಷಣ ಹೇಳಬಾರ್ದು. ಅದು ಮಾಡಿ 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 ನನ್ನ ಹೊರಗತ ಆಗಿ ನಾನು ಇದರಲ್ಲಿ ಗಟ್ಟಿ ಆಗಬೇಕು ಅಂದ್ರೆ ಮೇಲೆ ಹೇಳಬೇಕು, ಅಲ್ಲಿ ಹೇಳಕ್ಕೆ ಹೋಗ್ಬಾರ್ದು. ಇಂಥ ಆದರ್ಶವನ್ನು ಪ್ರಸ್ತುತಪಡಿಸೋದು ಮೊದಲು, ಆಮೇಲೆ ಎಲ್ಲರ ಜೊತೆ ಕನೆಕ್ಟ್ ಆಗಬೇಕು. ಅವ್ರ ಕಷ್ಟ ನೋಡಿಕೊಳ್ಳೋ ಕಣ್ಣಲ್ಲಿ ನೀರು ಜಿನಿ ಬಿಡಬೇಕು. ನೋಡಿ, ಕಷ್ಟವನ್ನು ಪರಿಹರಿಸಕ್ಕೆ ನೋಡಿ ನಮ್ಮ ತರಗತಿಯ ಮಕ್ಕಳಿಗೂ ಅಂತ ನಮ್ಮ ಕ್ಲಾಸ್ನಲ್ಲಿರೋ ಮಕ್ಕಳಿಗೆ ಮಾಡ್ಬೋದೇ ಅಂತ ಯೋಚನೆ ಮಾಡಿ. ಈ ಕೋಆರ್ಡಿನೇಟರ್ ಇದಾರಲ್ಲ, ಇವರೆಲ್ಲ ಯೋಚನೆ ಮಾಡಬೇಕು. ಒಂದು ತರಗತಿಯಲ್ಲಿ ಶಿಕ್ಷಕರಿದ್ದಾರೆ, ಮಕ್ಕಳಿದ್ದಾರೆ, ಶಿಕ್ಷಕರು ಎಷ್ಟಿದ್ದಾರೆ. ಒಬ್ಬರೇ 40 ಜನ ಮಾಡ್ಕೊಳ್ಳೋಕ್ಕಾಗಲ್ಲ. ಒಬ್ಬ ಶಿಕ್ಷಕಿ 10 ಜನ ಮಕ್ಕಳನ್ನ ನೋಡ್ಕೋಬಹುದು. ನಿಮ್ಗೆ ಎಷ್ಟು ಜನ ಮಕ್ಕಳು? ಒಬ್ಬನೇ ನೋಡಿ, ಆರಾಮಾಗಿ ನೋಡ್ಕೋತೀರ ನೀವು. ಎಜುಕೇಶನ್ ಈಸ್ ನಾಟ್ 1 to many. Education is 1 to 1. ಈ 1 to 1 ಇದೆ. ಎಜುಕೇಶನ್ ಈಸ್ 1 to 1. ಇದು ಮರಿಬೇಡಿ. ಅದಕ್ಕಾಗಿ ಕನಿಷ್ಠ 10 ಜನ ಕಾಲಿಗೆ ಇಟ್ಕೊಳ್ಳಿ. ನೀವು ಹಂಚ್ಕೊಂಡು 10 ಮಕ್ಕಳನ್ನು. ಬೆಸ್ಟ್ ಪ್ರಾಕ್ಟೀಸಸ್ ಅಂತ ನಾನು ಕೇಳಿದೆ. ಮಕ್ಕಳು ದೇವರಾಗಬೇಕು ಅಂತಾದರೆ ಬೆಸ್ಟ್ ಪ್ರಾಕ್ಟೀಸಸ್ ನಾವು ಶಾಲೆಗೆ ಏನು ಅಳವಡಿಸ್ಕೊತೀವಿ ಅದ್ರ ಮೇಲೆ ಅವಲಂಬಿಸಬೇಕು. ಅದನ್ನು ಮುಂದಿನ ಸರಿ ಯಾವಾಗ ಚರ್ಚೆ ಮಾಡಿ ಗಟ್ಟಿಯಾಗ ಒಂದು ಈ ಶರೀರ, ಮನಸ್ಸು, ಬುದ್ಧಿ ಸಮಾಜಕ್ಕೆ, ದೇಶಕ್ಕೇನೇ ಸಮರ್ಪಿತವಾಗಬೇಕು. ನಂಬರ್ 1. ಎರಡನೇದು, ಇಲ್ಲಿ ಒಳ್ಳೆಯ ವಿಚಾರಗಳು ಈ 10,000 ಮನೆಗಳಿಗೆ ತಲುಪಿ ಅವರು ಅದನ್ನು ಅಳವಡಿಸ್ಕೊಂಡ್ರೆ ಹಿರಿಯೂರು ತಾಲೂಕನ್ನು ಬದಲಾಯಿಸಬಹುದು. ಖಂಡಿತ ಬದಲಾಯಿಸ. ವಿದೇಶಿ ವಸ್ತುಗಳನ್ನು ಉಪಯೋಗಿಸಲ್ಲ,
ಮೊದಲೇದು ನಾನು ಯಾರು ನಮ್ಮ ದೇಶದಲ್ಲೇ ಉಪಯೋಗಿಸ್ತೀನಿ ಸ್ವದೇಶಿ ಅನ್ನೋದ ಗಟ್ಟಿ. ಎರಡನೇದು ನಮ್ಮ ಕುಟುಂಬ, ಇದು ಬೋರ್ಡಿನ ಜಾರ್ಜಿನಲ್ಲ, ಸಂಸ್ಕಾರದ ಕೇಂದ್ರವನ್ನಾಗಿ ಮಾಡ್ತೀನಿ. ಎರಡನೇದು ಮಂದಿರವನ್ನಾಗಿ ಮಾಡ್ತೀನಿ. ಎರಡನೇ ಮೂರನೇದು ಯಾರನ್ನು ನಾನು ಜಾತಿಯಿಂದ ಗುರುಸಲ್ಲ, ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮವರು. ಅವ್ರು ಯಾವ ಜಾತಿ ಬೇಕಾದ್ರೆ ಆಗಿರಲಿ. ಇದು ಮೂರನೇ ಬದಲಾವಣೆ ಮಾಡ್ತಾರೆ. ನಾಲ್ಕನೇ ಬದಲಾವಣೆ, ಈ ಪ್ರಕೃತಿಯ ಸಂರಕ್ಷಣೆ ನಮ್ಮ ಹೊಣೆ. ಗಿಡಗಳನ್ನು ಹಿಡಿಯಲ್ಲ, ಗಿಡ ನೆಡ್ತೀವಿ. ಇವತ್ತು ವಾತಾವರಣ ಕಲುಷಿತವಾಗುತ್ತಿದೆ. ಹಾಗೂ ಹೆಚ್ಚು ಗಿಡಗಳನ್ನು ನೆಡುವುದರ ಮೂಲಕ ಊರನ್ನು ಕಾಡನ್ನಾಗಿ ಪರಿವರ್ತಿಸ್ತೀವಿ ಅಲ್ಲದೆ ನೀರನ್ನು ವ್ಯರ್ಥ ಮಾಡಲ್ಲ, ಪ್ಲಾಸ್ಟಿಕ್ ಉಪಯೋಗಿಸಲ್ಲ, ಗಿಡಗಳನ್ನು ನೆಡ್ತೀವಿ. ಈ ಮೂರು ಮಾಡಿದ್ರು ಸಾಕು. ಇಡೀ 40 ಹಳ್ಳಿಗಳು ಕಾಡಲ್ಲ. ಹೋಗ್ಬೇಕು, ಉಸಿರಾಡಕ್ಕೆ ಒಳ್ಳೆ ಗಾಳಿ ಇಲ್ಲ, ಇವತ್ತು ಕುಡಿಯೋಕ್ಕೆ ಒಳ್ಳೆ ನೀರಿಲ್ಲ. ಪ್ಲಾಸ್ಟಿಕ್ ಉಪಯೋಗಿಸಿ ದನಗಳು ಕೆಟ್ಟೋಗ್ತಿದ್ದಾರೆ. ಮನುಷ್ಯನ ಹೃದಯದಲ್ಲಿ, ಶ್ವಾಸಕೋಶದಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಸಿಗ್ತಾ ಇದೆ. ಈ ಕಾಗದದ ಲೋಟದಲ್ಲಿ ಚಹಾ ಕುಡಿತಾರ, ಅದು ಒಳಗಡೆ ಪ್ಲಾಸ್ಟಿಕ್ ಇದೆ. ಅದು ಬಿಸಿ ಚಹಾ ಕುಡಿದಿದ್ದೀರಾ, ನನ್ನ ಸಂಕಟ ಆಗುತ್ತೆ ಕುಡಿದಿರೋದು ನೋಡಿದ್ರೆ. ಹೇಳಿದ್ರೆ ಅರ್ಥವಾಗಲ್ಲ. ಚಹಾ ಮನೆ ಕುಡಿತಿರ್ತಾರೆ, ಅಮೃತ ಅಂತ ಭಾವಿಸ್ಬಿಟ್ಟಿರ್ತಾರೆ, ಖುಷಿ ಕುಡಿದಿರ್ತಾರೆ. ಏನ್ ಮಾಡೋದು? ಎಲ್ಲ ಶ್ವಾಸಕೋಶದಲ್ಲಿ ಬ್ಯಾಕ್ಟೀರಿಯಾ ಸಿಗ್ತಾ ಇದೆ. ತುಂಬಾ ಲಕ್ಷಾಂತರ ಜನ ಆಗಿದ್ದಾರೆ. ಅದಕ್ಕೆ ಪರಿಸರ ಸಂರಕ್ಷಣೆ. ನಾಲ್ಕನೇದು ಕಾನೂನುಗಳ ಪಾಲನೆ. ನಾಡಿನ ಕಾನೂನುಗಳ ಪಾಲನೆಯನ್ನು ಟ್ಯಾಕ್ಸ್ ಕಟ್ತೀನಿ, ಸಿಗ್ನಲ್ ಲೈಟ್ ಇದ್ದಾಗ ರೆಡ್ ಇದ್ದಾಗ ನಿಂತ್ಕೋತೀನಿ, ಗ್ರೀನ್ ಆಗೋದು ಹೋಗಲ್ಲ, ಬಸ್ಸಲ್ಲಿ ನನ್ನ ಮಕ್ಕಳಿಗೆ ಕಡಿಮೆ ವಯಸ್ಸಿನಲ್ಲಿ ಟಿಕೆಟ್ ಅನ್ನ ವಂಚನೆ ಮಾಡಲ್ಲ, ಮಹಿಳೆಯರಿಗೆ ಫ್ರೀ ಅಂತ ಇದೆ. ಹೇ ಭಗವಂತ, ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಲ್ಲ. ಎಷ್ಟಾಯ್ತು? 5 ಮಕ್ಕಳ ಈ 5-6 ದೇಶ ಉತ್ತರ ಆಗಲ್ಲ. ಇದು ಪಂಚ ಪರಿವರ್ತನೆ. ಇಡೀ ದೇಶದಲ್ಲಿ ನಾವು ಆಂದೋಲನ ಶುರು ಮಾಡ್ಬಿಟ್ಟಿದ್ವಿ. ಪಂಚ ಪರಿವರ್ತನೆ 5 ಬದಲಾವಣೆ ಮಾಡಿಬಿಟ್ರೆ ದೇಶ ಬದಲಾವಣೆ ಆಗಿದೆ. ಸ್ವದೇಶಿ ವಸ್ತುಗಳ ಉಪಯೋಗ ಮಾತ್ರ ಸ್ವದೇಶಿ ಅಲ್ಲ, ಭಾಷೆ ಸ್ವದೇಶಿ, ದೇಶ ಸ್ವದೇಶಿ, ಆಚರಣೆಗಳು ಸ್ವದೇಶಿ. ಎಲ್ಲರನ್ನೂ ಭಾರತ ಕಾಣಿಸ್ಬೇಕು. ನಂಬರ್ 1. ಎರಡನೇದು ನಮ್ಮ ಕುಟುಂಬ ಮಂದಿರವಾಗಬೇಕು. ಮೂರನೇದು ಜಾತಿ ಇಳಿಸಬಾರದು, ಎಲ್ಲರೂ ನಮ್ಮವರು. ನಾಲ್ಕನೇದು ಪರಿಸರ ಸಂರಕ್ಷಣೆ. ಅದರಲ್ಲಿ 3 ಪ್ಲಾಸ್ಟಿಕ್ ಉಪಯೋಗಿಸಬಾರದು, ನೀರು ವೇಸ್ಟ್ ಮಾಡಬಾರ್ದು. ಅರ್ಧ ನೀರು ಕೊಡಬೇಕು, ಪೂರ್ತಿ ಕೊಟ್ಬಿಡ್ತೀರಾ, ಅರ್ಧ ಕೊಡು, ಅರ್ಧ ಇಟ್ಬಿಡ್ತಾರೆ. ಎಷ್ಟು ಕೊಡ್ತೀರಾ? ನಾಳೆ ಕುಡಿಯೋದಕ್ಕೆ ರಕ್ತ ಸಿಗುತ್ತೆ, ನೀರು ಸಿಗಲ್ಲ. ಮೂರನೇದು ಗಿಡ ನೆಡೋದು. 5ನೇದು ಈಗ 5 ಮಾಡೋಲ್ಲ. ಇದು 5ಕ್ಕೂ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು ಅನ್ನೋ ಸಣ್ಣ ಸಣ್ಣ ಪುಸ್ತಕ ಬಂದಿದೆ. ಸಣ್ಣ ಪುಸ್ತಕ ಇವೆಲ್ಲ ತರಿಸಿ, ಎಲ್ಲ ಕೊಟ್ಬಿಡಿ, ಸಾವಿರಾರು ಕೊಟ್ಬಿಡಿ, ಎಲ್ಲ ಒಂದೊಂದು ಮನೆ ಒಂದೊಂದು ಸೈಡ್ ಕೊಟ್ಬಿಡಿ, ಕೊಂಡ್ಕೊಳ್ಳಿ. ಅವರು ಕೊಡೋದಂದ್ರೆ ಹಂಚೋದಲ್ಲ, ಅದನ್ನು ಮಾರಾಟ ಮಾಡಿ. ಈ 5 ವಿಷಯಗಳನ್ನ ಏನೇ ಮಾಡಬೇಕು ಅನ್ನೋದ್ರ ಬಗ್ಗೆ ಸಣ್ಣ ಪುಸ್ತಕಗಳಿದೆ. ಇಷ್ಟು ಜೇಬಲ್ಲಿ ಇಟ್ಟುವಂಥ ಸಣ್ಣ ಪುಸ್ತಕ. ಅದನ್ನ ಪ್ರತಿಯೊಂದು ಮನೆಗೂ ಮಾರಾಟ ಮಾಡಿ 4 ಹಳ್ಳಿಗಳು ಮಾಡಿಬಿಟ್ರೆ ಯಾಜ್ಞವಲ್ಕ್ಯ ಶ್ರೀಗಳು ಮಾಡೋಣ. ಬಸ್ ನಮಸ್ಕಾರ. ಕೇಳುದು ಕೆಲವಂ ಆಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿ ನೋಡುದು, ಕೆಲವಂ ಸಜ್ಜನ ಸಂಘದಿಂದರಿಯಲ್ ಸರ್ವಜ್ಞನಪ್ಪ
ಸೊ ಮನುಷ್ಯ ಜ್ಞಾನಿಯಾಗಬೇಕಂದ್ರೆ ಹಲವು ವಿಚಾರಗಳನ್ನು ಹಲವು ಎಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂತಹ ಸುರೇಶ್ ಸರ್, ಆಡಳಿತ ಅಧಿಕಾರಿಗಳಾದಂತಹ ಯೋಗೇಶ್ ಸರ್, ಶ್ರೀನಿವಾಸ್ ಸರ್, ಪ್ರಾಂಶುಪಾಲರಾದಂತಹ ಶ್ರೀನಿವಾಸ್ ಸರ್ ಹಾಗೂ ವೇಣುಕುಮಾರ್ ಸರ್ ಹಾಗೂ ಎಲ್ಲ ನನ್ನ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ಒಂದೇ ಮಾತ್ರ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ದಯವಿಟ್ಟು ಒಂದೇ ಸ್ಮೈಲ್ ಸ್ಮೈಲ್. ಸುಭದ್ರ ಸ್ವಲ್ಪ ಹಿಂದೆ, ಇನ್ನೂ ಸ್ವಲ್ಪ ಹಿಂದೆ. ಹಿಂದೆ. ಇದು ಎಲ್ಲ ಕಾಫಿ ಫ್ರಂಟ್ ಒಂದು ಅಭಿವೃದ್ಧಿಯಿಂದ ಒಂದು ವೈರ್ ಹಾಕಿದ್ವಿ, ನಾವೆಲ್ಲ ಹಾಕಿದ್ವಿ. ಹಾಗೆ ಕೆಳಗೆಲ್ಲ ಹೋಗಿ. Hare Rama